ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ಮತ್ತೊಮ್ಮೆ ಜನಪದ ಕಾವ್ಯ ಮೀಮಾಂಸೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜನಪದ ಕಾವ್ಯ ಮೀಮಾಂಸೆಯಲ್ಲಿ ನಾವು ಕಳೆದ ತರಗತಿಯಲ್ಲಿ ಸಹೃದಯ ಅಂದ್ರೆ ಯಾರು, ನಂತರದಲ್ಲಿ ಕವಿ ಅಂದ್ರೆ ಯಾರು, ಕವಿಯ ಗುಣಗಳು, ಅವನು ಕಲಾವಿದನಾಗಿ ಕೂಡ ಅವನು ಹೇಗಿರ್ತಾನೆ ಅನ್ನುವಂಥದ್ದು, ಜೊತೆಗೆ ಅವನಲ್ಲಿ ಇರುವಂತಹ ಕಾವ್ಯ ಶಕ್ತಿ ಯಾವುದು, ಅವನು ಎಲ್ಲಿಂದ ತಿಳ್ಕೊತಾನೆ, ವ್ಯುತ್ಪತ್ತಿ ಎಲ್ಲಿಂದ ಬರುತ್ತೆ, ಹಾಗೇನೆ ಸಹೃದಯ ಅಂದ್ರೆ ಯಾರು, ಆ ಸಹೃದಯನ ಲಕ್ಷಣಗಳೇನು, ಅವನ ಜವಾಬ್ದಾರಿ ಏನು, ಜೊತೆಗೆ ಅವನು ಹೇಗೆ ಕೇಳುಗನೂ ನೋಡುಗನೂ ಮತ್ತು ಮರುಸೃಷ್ಟಿ ಮಾಡುವಂಥವನು ಆಗಿರ್ತಾನೆ, ಮುಂದಿನ ತಲೆಮಾರಿಗೆ ಪ್ರಸರಣ ಮಾಡುವವನಾಗಿರ್ತಾನೆ, ಅವನನ್ನ ಕುರಿತಾಗಿ ರಚನೆ ಮಾಡ್ತಕ್ಕಂಥ ಕವಿಗಳಿಗೆ ಇರುವಂತಹ ಭಾವನೆ ಏನು ಅಂತ ನೋಡುಗ ಅಥವಾ ಶ್ರೋತೃ ಅಥವಾ ಕೇಳುಗ ಸಹೃದಯನಿಗೆ ವಂದಿಸಿ ಹೇಗೆ ಜನಪದ ಕವಿಗಳು ಅವನಿಗೆ ಒಂದು ಸ್ಥಾನಮಾನ ಗೌರವಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಂಡಿದ್ವಿ ಅಲ್ವಾ. ಇವತ್ತು ಮತ್ತೊಂದು ವಿಚಾರವನ್ನ ಈ ಜನಪದ ಕಾವ್ಯ ಮೀಮಾಂಸೆಯಲ್ಲಿ ನಾವು ನೋಡ್ಬೋದಾದ್ರೆ ಅದು ಮೌಖಿಕ ಕಾವ್ಯದ ಪರಿಣಾಮ ಏನು ಮತ್ತೆ ಅದರ ಪ್ರಯೋಜನಗಳು ಯಾವುದು ಅನ್ನುವಂಥದ್ದನ್ನ ತಿಳ್ಕೊಬೇಕಾಗುತ್ತೆ. ಕಾವ್ಯ ಸೃಷ್ಟಿ ಅಂತಂದಾಗ ಕಾವ್ಯದ ಯಾಕೆ ಸೃಷ್ಟಿ ಮಾಡಬೇಕು, ಸಾಹಿತ್ಯವನ್ನು ಯಾಕೆ ಕಟ್ಟಬೇಕು, ಅದರಿಂದ ಏನು ಉಪಯೋಗ ಅನ್ನುವ ಪ್ರಶ್ನೆ ಸಹಜವಾದದ್ದು. ಕಾವ್ಯ ಪ್ರಯೋಜನಗಳು ಅಂತಾನೆ ನೀವು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಓದ್ತೀರಿ ಅಲ್ವಾ, ಅದು ನಿಮ್ಗೆ ಗೊತ್ತಿರುವಂಥದ್ದೇ. ಕಾವ್ಯ ಪ್ರಯೋಜನ ಅಂದಾಗ ಕಾವ್ಯ ಯಶಸ್ಸನ್ನ, ಸಂಪತ್ತನ್ನ, ಆಮೇಲೆ ಬದುಕಿನ ಮೌಲ್ಯಗಳನ್ನ ಇದೆಲ್ಲವನ್ನ ಕೊಟ್ಟು ಮಂಗಳದಾಯಕವಾಗಿರುತ್ತೆ, ಮಂಗಳವನ್ನು ಉಂಟು ಮಾಡುತ್ತೆ ಅಂತೇಳಿ ಪ್ರತಿ ಕಾವ್ಯದ ಕೊನೆಯಲ್ಲಿ ಈ ಆಶಯವೊಂದನ್ನ ಎಲ್ಲ ಕವಿಗಳು ಹೇಳ್ತಾರೆ. ತನ್ನ ಕಾವ್ಯವನ್ನ ಕೇಳಿಸಿಕೊಂಡ್ರೆ, ತನ್ನ ಈ ಕಥೆಯನ್ನ ಕೇಳಿದವರಿಗೆ, ಹಾಡಿದವರಿಗೆ ಎಲ್ಲರಿಗೂ ಕೂಡ ಒಂದು ಸನ್ಮಂಗಳವಾಗತ್ತೆ, ಅವರಿಗೆ ಪುಣ್ಯ ಬರುತ್ತೆ ಅಂತೆಲ್ಲ ಕಾವ್ಯದ ಕೊನೆಯಲ್ಲಿ ಹೇಳ್ಕೊತಾರೆ ಅಲ್ವಾ. ಕವಿಗಳು ಹೇಳಿರೋದನ್ನೆಲ್ಲ ನೋಡ್ತೀವಿ. ಅಂದ್ರೆ ತಮ್ಮ ಕಾವ್ಯಕ್ಕೆ ಒಂದು ಉದ್ದೇಶ ಇದ್ದದನ್ನ, ಕಾವ್ಯಕ್ಕೆ ಒಂದು ರೀತಿಯಲ್ಲಿ ಗುರಿ ಇದೆ, ಒಂದು ಪ್ರಯೋಜನ ಇದೆ, ಇಲ್ಲದೇ ಇದ್ರೆ ಅದನ್ನ ಯಾಕೆ ಕಟ್ಟಬೇಕು. ಆ ಪ್ರಯೋಜನ ಅನ್ನುವಂಥದ್ದು ಕೆಲವರು ಮುಕ್ತಿ ಸಿಗತ್ತೆ ಅಂತ ಹೇಳಿ ಬರ್ದಿರ್ಬೋದು, ಕೆಲವು ಧಾರ್ಮಿಕ ಕಾವ್ಯಗಳನ್ನ ಓದೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ, ಅದನ್ನ ಹಾಡಿದಾಗ. ಇನ್ ಕೆಲವರು ಈ ಲೋಕದಲ್ಲಿ ಅದು ನಮಗೆ ಉಂಟು ಮಾಡುವಂತಹ ಒಂದು ತಿಳುವಳಿಕೆ, ಬುದ್ಧಿಶಕ್ತಿ, ಒಂದು ವ್ಯವಹಾರ ಕೌಶಲ್ಯವನ್ನ ಅದು ಕಳಿಸ್ಕೊಡುತ್ತೆ, ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಸ್ಕೊಡುತ್ತೆ. ಹಾಗೇನೆ ಕಾವ್ಯ ಅನ್ನುವಂಥದ್ದು ಒಂದು ಮನಸ್ಸಿಗೆ ಶಾಂತಿಯನ್ನ, ನೆಮ್ಮದಿಯನ್ನ, ಜೊತೆಗೆ ತಿಳುವಳಿಕೆಯ ಜೊತೆಗೆ ಒಂದು ಆನಂದವನ್ನು ಕೊಡುತ್ತೆ ಅನ್ನುವಂತಹ ಎಲ್ಲ ಕಾರಣಗಳನ್ನ ಕಾವ್ಯದ ಪ್ರಯೋಜನಗಳಲ್ಲಿ ಇದುವರೆಗೂ ಭಾರತೀಯ ಕಾವ್ಯ ಮೀಮಾಂಸಕರು ಮತ್ತೆ ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ನಮ್ಮ ಜನಪದ ಕಾವ್ಯಗಳಲ್ಲಿ ಜನಪದರು ಕಾವ್ಯದ ಪರಿಣಾಮವನ್ನ ಕುರಿತಾಗಿ ಏನು ಪರಿಣಾಮ ಬೀರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಜೊತೆಗೆ ಕಾವ್ಯದ ಪ್ರಯೋಜನಗಳು ಯಾವುವು, ಕಾವ್ಯದಿಂದ ತಾನು ಕಟ್ಟಿದ ಹಾಡುಗಳು, ತಾವು ಹಾಡುವ ಈ ಹಾಡುಗಳಿಂದ ಏನು ಪ್ರಯೋಜನ ಅಂತ ಅವರು ಭಾವಿಸ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಮೌಖಿಕ ಕಾವ್ಯದ ಪರಿಣಾಮ ಮತ್ತು ಪ್ರಯೋಜನಗಳು ಯಾವುವು ಅನ್ನುವಂಥ ಒಂದು ಪ್ರಶ್ನೆಯನ್ನ ನಾವು ಕೇಳ್ಕೊಂಡ್ರೆ ಅದಕ್ಕೆ ಉತ್ತರವಾಗಿ ಹಲವು ಬಗೆಯಲ್ಲಿ ನಾವು ವಿವರಿಸ್ಕೋಬೇಕಾಗತ್ತೆ. ಜನಪದ ಸಾಹಿತ್ಯದ ಪ್ರಕಾರಗಳು ಜೀವನದ ಒಂದು ಭಾಗಗಳಾಗಿ ಹುಟ್ಕೊಳ್ಳುತ್ತೆ, ಹೌದಾ. ಜನಪದದ ಕಾವ್ಯಗಳು ಯಾವುದೇ ಹುಟ್ಟಬೇಕಾದ್ರೆ ಅದು ಜೀವನದ ಒಂದು ಭಾಗವಾಗಿ ಹುಟ್ಟತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾದಂತ ವಿಚಾರ. ಹಾಗಾಗಿ ಆಯಾಯ ಸಂದರ್ಭಗಳಿಗೆ ಅವುಗಳ ಬಳಕೆ ವ್ಯಾಪಕವಾಗಿ ಆಗತ್ತೆ. ಈಗ ಮದುವೆಯ ಸಂದರ್ಭದಲ್ಲಿ ಹುಟ್ಟಿದ ಹಾಡುಗಳು ಮದುವೆಯಲ್ಲಿಯೇ ಬಳಕೆ ಆಗತ್ತೆ. ಮಗುವಿಗೆ ನಿದ್ದೆ ಮಾಡಿಸುವುದಕ್ಕಾಗಿ ತಾಯಿ ಕಟ್ಟಿದಂತಹ ಲಾಲಿ ಪದಗಳು ಅದೇ ಸಂದರ್ಭದಲ್ಲಿ ಅದೇ ಕಾರಣಕ್ಕಾಗಿ ಅದು ಬಳಕೆ ಆಗತ್ತೆ ಅಲ್ವಾ. ಹೀಗೆ ಯಾವ ಸಂದರ್ಭಕ್ಕಾಗಿ ಒಂದು ಜನಪದ ಸಾಹಿತ್ಯ ಸೃಷ್ಟಿಯಾಗಿದೆಯೋ ಅದೇ ಸಂದರ್ಭಕ್ಕೆ ಮತ್ತೆ ಅದು ಬಳಕೆಗೊಳ್ಳುವುದರ ಮುಖಾಂತರ ಒಂದು ಪ್ರಯೋಜನವನ್ನ ನಾವು ಗುರುತಿಸ್ಬೇಕಾಗತ್ತೆ. ಹಾಗಾಗಿ ಈ ಜೀವನದ ಆಯಾಯ ಸಂದರ್ಭಗಳಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಅವುಗಳು ಹುಟ್ಟಿರುತ್ತವೋ ಅದು ಅದದೇ ಸಂದರ್ಭಗಳಲ್ಲಿ ಮತ್ತೆ ಅದು ವ್ಯಾಪಕವಾದ ರೀತಿಯಲ್ಲಿ ಬಳಕೆ ಆಗತ್ತೆ ಎಂದು. ಹುಟ್ಟುವಾಗ ಅದು ಯಾವುದೋ ಒಂದು ವ್ಯಕ್ತಿಯ ಸೃಷ್ಟಿಯಾಗಿರ್ಬೋದು, ಒಂದು ತಾಯಿ ಮಗುವಿಗಾಗಿ ತನ್ನ ಮಗುವಿಗೆ ಹಾಡಿದ್ದಿರ್ಬೋದು, ಅದು ನೂರಾರು ತಾಯಂದಿರ ಲಾಲಿ ಪದವಾಗಿ ಅದು ಪರಿವರ್ತನೆ ಆಗಬಹುದು. ಈ ಬಳಕೆಯ ಪ್ರಯೋಜನವಂತೂ ಯಾತಕ್ಕಾಗಿ ಅಂದ್ರೆ ಇದು ಮುಕ್ತಿಗಾಗಿ ಅಂತ ಖಂಡಿತ ಅವ್ರೇನು ಹೇಳೋದಿಲ್ಲ.
ಇದರಲ್ಲಿ ಬಹಳ ಮುಖ್ಯವಾಗಿ ಜನಪದದ ಈ ತಮ್ಮ ರಚನೆಗಳನ್ನ ಬಳಸಿದ್ರೆ ಅದು ಜೀವನಕ್ಕಾಗಿಯೇ ಬಳಸ್ತಕ್ಕಂಥ, ಜೀವನವನ್ನ ಸಾಗಿಸುವುದಕ್ಕಾಗಿ, ಜೀವನದ ಯಾವುದೋ ಒಂದು ಕೆಲಸವನ್ನ, ಕರ್ತವ್ಯವನ್ನ ಆನಂದದಾಯಕವಾಗಿ ಸಲೀಸಾಗಿ ಸಾಗಿಸುವುದಕ್ಕಾಗಿಯೇ, ಜೀವನಕ್ಕೆ ಪೂರಕವಾಗಿಯೇ ಇವು ಬಳಕೆ ಆಗೋದ್ರ ಕುರಿತಾಗಿ ಅವರು ಹೇಳ್ತಾರೆ. ಹಾಗಾಗಿ ಬೇರೆ ಯಾವುದೇ ಕಲಾ ಪ್ರಕಾರದ ಬಳಕೆ ಈ ಜೀವನಕ್ಕೆ ಇಷ್ಟೊಂದು, ಈ ಜಾನಪದದ ಸಾಹಿತ್ಯದ ಬಳಕೆಯಷ್ಟು ಬೇರೆ ಇತರ ಕಲಾ ಪ್ರಕಾರಗಳನ್ನ ಜೀವನಕ್ಕೆ ನೇರವಾಗಿ ನಾವು ಬಳಸಲ್ಲ. ಕೆಲವು ಸತಿ ಕಲೆ ಎನ್ನುವುದು ಕಲೆಗಾಗಿ ಮಾತ್ರ, ಕಲೆ ಎನ್ನುವುದು ಮನರಂಜನೆಗಾಗಿ ಅಂಥೇಳಿ. ಮನರಂಜನೆ ಎನ್ನುವುದು ಜೀವನವೇ ಅಲ್ಲ, ಅದು ಜೀವನದ ಒಂದು ಭಾಗ ಅಷ್ಟೇ. ಆದ್ರೆ ಜನಪದ ಸಾಹಿತ್ಯ ಅನ್ನೋದಿದೆಯಲ್ಲ, ಅದು ಬರೀ ಮನರಂಜನೆಗಾಗಿ ರಚನೆ ಆದದ್ದಾಗಿರಲ್ಲ. ಅದು ಜೀವನದ 10 ಹಲವು ರೀತಿಯ ಬದುಕಿನ ಕ್ರಮಗಳ ಜೊತೆಗೆ ಹಲವಂದದ ಆ ಒಂದು ದಿನನಿತ್ಯದ ಬದುಕಿನ ಸಮಯ ಸಂದರ್ಭಗಳಿಗೆ ಅದು ವ್ಯಾಪಕವಾದ ರೀತಿಯಲ್ಲಿ ಬಳಕೆ ಆಗೋದ್ರಿಂದ ಇದರ ಪ್ರಯೋಜನ ಇತರ ಕಲಾ ಪ್ರಕಾರಗಳಿಗಿಂತಲೂ ಕೂಡ ಬಹಳ ಮಹತ್ವಪೂರ್ಣ ಮತ್ತು ಜೀವನಕ್ಕೆ ಬಹಳ ಹತ್ತಿರವಾಗಿ ಪೂರಕವಾಗಿರುತ್ತೆ. ಜೊತೆಗೆ ಒಂದು ವ್ಯಾಪಕತೆ ಕೂಡ, ವಿಸ್ತಾರ ಕೂಡ ಇದರಲ್ಲಿ ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಬೋದಾಗುತ್ತೆ. ಲೌಕಿಕ ಬದುಕಿನಲ್ಲಿ ಬಳಕೆಯನ್ನ ಮಾಡುವುದೇ ಈ ಜನಪದದ ಬಹಳ ಮುಖ್ಯವಾದ ಪ್ರಯೋಜನ. ಇದ್ಯಾವುದು ನಿಮ್ಗೆ ಮುಕ್ತಿ ಕೊಡಿಸ್ತೀವಿ ಅಂತ ಹೇಳಿ ಹಾಡಿರುವಂಥದ್ದಲ್ಲ ಅದು, ಅಥವಾ ನೀವು ಧರ್ಮವನ್ನ ತಿಳ್ಕೊಂಡು ಧಾರ್ಮಿಕವಾದ ರೀತಿಯಲ್ಲಿ ನಿಮ್ಮ ಆತ್ಮೋನ್ನತಿಯನ್ನ ಮಾಡ್ಕೊಳ್ಳೋದಕ್ಕಾಗಿ ಅನ್ನೋ ತರಹದ್ದು ಇಲ್ಲ. ಇಲ್ಲಿ ಲೌಕಿಕವಾದ ದಿನನಿತ್ಯದ ಬದುಕಿನ ಆ ಜನಪದ ಕಾವ್ಯ ಬದುಕಿನ ಜೊತೆಗೇ ಸಂಬಂಧವನ್ನ ಹೊಂದಿರುವಂತಹ ಕಾರಣದಿಂದ ನಮ್ಮ ಬದುಕಿನಲ್ಲಿ ಹೆಚ್ಚು ಹೆಚ್ಚಾಗಿ ಅದು ಒಂದು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳ ಮುಖಾಂತರವಾಗಿ ಜನಪದ ಸಾಹಿತ್ಯ ಕಾರ್ಯಕ್ರಮಗಳು ಅಂತಂದಾಗ ಅದು ಹುಟ್ಟು ಇರ್ಬೋದು, ದೊಡ್ಡವಳಾದಾಗ ಇರ್ಬೋದು, ಮದುವೆ ಸಂದರ್ಭ ಇರ್ಬೋದು, ತೊಟ್ಟಿಲು ಶಾಸ್ತ್ರ ಇರ್ಬೋದು, ಕಂದನನ್ನ ತೂಗೋದಿರ್ಬೋದು, ತವ್ರ ಮನೆ ನೆನಪಿಸ್ಕೊಂಡಿದ್ದಿರ್ಬೋದು, ಈ ತರ ಗರತಿಯರ ಹಾಡನ್ನೇ ಹೇಳ್ತಾ ಹೋದಾಗ ಹಲವು ಹೆಣ್ಣಿನ ಬದುಕಿನ ಹಲವು ಬಗೆಯ ಒಂದು ಬದುಕಿನ ನೆಲೆಗಳನ್ನ ಅದು ತಲುಪ್ತಾ ಇರತ್ತೆ. ಅಥವಾ ಹಲವು ಘಟ್ಟಗಳಲ್ಲಿ ಹೆಣ್ಣಿನ ಬದುಕಿನ ವಿವಿಧ ಒಂದು ಘಟ್ಟಗಳೇನು ಬರುತ್ತೆ ಅದೆಲ್ಲದಕ್ಕೆ ಅದು ಮತ್ತೆ ಮತ್ತೆ ಪ್ರಯೋಜನ ಬರುತ್ತೆ. ಅದೇ ತರ ಬೇರೆದನ್ನು ಕೂಡ ನಾವು ಹೇಳ್ಬೋದು. ಒಟ್ಟಿನಲ್ಲಿ ಇದು ಈ ಬದುಕಿನಲ್ಲಿ ಇರುವಂತಹ ಸಾಂಸ್ಕೃತಿಕವಾದಂತಹ ಬೇರೆ ಬೇರೆ ಆಚರಣೆಗಳು, ಕಾರ್ಯಕ್ರಮಗಳೇನಿರುತ್ತೆ ಆ ಜನಪದದ ಸಾಹಿತ್ಯ ಮತ್ತೆ ಅದೇ ರೀತಿ ಪ್ರಯೋಗಕ್ಕೆ ಅದು ಒಳಗಾಗ್ತಾ ಇರುತ್ತೆ ಅಂತ. ಮದುವೆ ಇರ್ಬೋದು, ಶೋಭನ ಇರ್ಬೋದು, ಸೀಮಂತ ಇರ್ಬೋದು, ನಾಮಕರಣ ಇರ್ಬೋದು, ಈ ತರ ಎಲ್ಲದಕ್ಕೂ ಹಾಡಿಲ್ಲ ಅಂದ್ರೆ ಅದು ಅಶುಭ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ ನಮ್ಮ ಜನಪದರು. ಪ್ರತಿ ಹಾಡಿಗೂ ಕೂಡ ಮಂಗಳದಾಯಕವಾದಂಥ ಈ ಶಾಸ್ತ್ರಗಳು, ಮಂತ್ರಗಳು ಇತ್ಯಾದಿಗಳು, ಶಿಷ್ಟವಾದ ಪೂಜೆ, ಶಿಷ್ಟವಾದಂತಹ ಒಂದು ಆಚರಣೆಗಳಲ್ಲಿ ಎಷ್ಟು ಮುಖ್ಯ ಅಂತ ಭಾವಿಸ್ತಾರೋ ಹಾಗೆ ನಮ್ಮ ಜನಪದರು ಪ್ರತಿಯೊಂದು ಆಚರಣೆಗೂ ಸೋಬಾನೆ ಪದವೋ ಅಥವಾ ಅದರ ಹಾಡಿರೋದು, ಹಸೆ ಕರೆದಿದ್ದೋ, ಆರತಿ ಹಾಡೋ, ಹೀಗೆ ಪ್ರತಿ ಮಳ್ಳು ತುಂಬಿದ ಹಾಡು, ಹೀಗೆ ಪ್ರತಿಯೊಂದಕ್ಕೂ ಕೂಡ ಹಾಡಿನ ಮುಖಾಂತರವೇ ಅವರು ಕಾರ್ಯಕ್ರಮವನ್ನು ಜರುಗಿಸಿಬಿಡ್ತಾರೆ. ಹಾಗೆ ಜರುಗಿಸೋದು ಶುಭದಾಯಕವಾಗಿರುತ್ತೆ. ಮುತ್ತೈದೆಯರುಗಳು ಹಾಡ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಇವಾಗ ಮನರಂಜನೆ ಇತ್ಯಾದಿಗಳು ಬಂದಾಗ ಈಗ ಕೋಲಾಟ ಹಾಡುವಂಥದ್ದು ಇರ್ಬೋದು, ಯಾವುದೋ ಒಂದು ತಿಂಗಳ ಮಾವನ ಪೂಜೆಯ ಒಂದು ಆಚರಣೆಗಳಿರ್ಬೋದು, ಹೊನ್ನಾರಿನ ಆಚರಣೆ ಇರ್ಬೋದು, ನವರಾತ್ರಿ ಇರ್ಬೋದು, ದೀಪಾವಳಿಯ ದೀಪವನ್ನ ಮನೆ ಮನೆಗೆ ತೆಗೆದುಕೊಂಡು ಹೋಗುವಂತಹ ದೀಪದ ಹಾಡುಗಳನ್ನ ಹಾಡ್ತಕ್ಕಂಥದ್ದು ಇರ್ಬೋದು. ಪ್ರತಿಯೊಂದು ಕೂಡ ಆಯಾಯ ಸಂದರ್ಭಕ್ಕೆ ಅವು ರಚಿತವಾಗಿರುತ್ತೆ. ಹಾಗಾಗಿ ಶುಭ ಕಾರ್ಯಗಳು ಹಾಡಿಲ್ಲದೆ ಜರುಗೋದೇ ಇಲ್ಲ. ಹಾಡಿಲ್ಲದೆ ಮಗುವನ್ನ ತೊಟ್ಟಿಲಿಗಿಟ್ಟು ಹೆಸರಿಡುವಂಥದ್ದು ಇಲ್ವೇ ಇಲ್ಲ. ಹಾಗಾಗಿ ಈ ಶುಭವಾದಂಥ ಸಂದರ್ಭದಲ್ಲಿ ಹಾಡಿಲ್ಲ ಅಂದ್ರೆ ಅದು ಅಮಂಗಳ ಅಂತ ಭಾವಿಸೋದ್ರಿಂದ ಹಾಡುಗಳು ಶುಭವನ್ನ ಮಂಗಳದಾಯಕವಾಗಿರುತ್ತೆ ಅನ್ನೋದ್ರಿಂದ ಅದು ಪ್ರತಿಯೊಂದು ಭಾವನೆಗೂ, ಪ್ರತಿಯೊಂದು ಕೂಡ ಕ್ರಿಯೆಗೂ ಅದು ಬೇಕು ಅನ್ನುವಂಥದ್ದನ್ನ ನಾವು ಜನಪದರ ಮನಸ್ಸಿನಲ್ಲಿರೋದನ್ನ ಗಮನಿಸ್ತೀವಿ. ನೋಡಿ, ನೀವು ಸರಿಯಾಗಿ ಜನಪದದ ಕೆಲವು ಗೀತೆಗಳನ್ನ ತೆಗೆದುಕೊಂಡ್ರೆ ಬದುಕಿನ ಎಲ್ಲ ಬಗ್ಗೆ ನಾವು ಏನೇನು ಆಚರಣೆ ಮಾಡ್ತೀವಿ ನೋಡ್ರೆ ಅದಕ್ಕೊಂದು ಹಾಡು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಎಣ್ಣೆ ಹಚ್ಚೋದಂತೆ, ಅರಿಶಿನ ಹಚ್ಚೋದಂತೆ, ಅರಿಶಿನ ಕುಟ್ಟಿದ್ದ ಹಾಡು, ಇನ್ನು ಅರಿಶಿನ ಬೀಸಿದ್ದ ಹಾಡು, ಹೆಣ್ಣು ಮಾಡಿದ ಹಾಡು, ಹೆಣ್ಣಿಗೆ ಮಡ್ಲು ತುಂಬಿದ ಹಾಡು, ಅವಳು ಶ್ರೀಮಂತ ಮಾಡಿದಾಗ ಅವಳಿಗೆ
ಬಯಕೆಗಳ ಸಂಬಂಧಿತವಾದಂತಹ ಹಾಡುಗಳು, ಆಮೇಲೆ ನಾಮಕರಣ ಮಾಡುವಾಗ, ಆ ಮಗುವಿಗೆ ತೊಟ್ಟಿಲಿಡುವಾಗ, ಹೆಸರಿಡುವಾಗ ಹಾಡುಗಳು, ಹೀಗೆ ಎಲ್ಲ ತರಹದಲ್ಲಿ ಮದುವೆ ಶೋಭನಗಳು ಎಲ್ಲವೂ ಯಾವುದಿದೆ ಅಂತ ಹೇಳಿ, ಈಗ ಷೋಡಶ ಸಂಸ್ಕಾರ ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ 16 ಬಗೆಯಲ್ಲಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗಿನ ಹಲವು ಬಗೆ ಇದೆ. ಸಾವಿಗೂ ಹಾಡುಗಳನ್ನ ಕಟ್ಟಿದ್ದಾರೆ ನಮ್ಮ ಜನಪದರು. ಹಾಗೆ ಇವೆಲ್ಲವೂ ಕೂಡ ಒಂದು ಹಾಡಾಗಿ, ಈಗ ಒಬ್ಬ ಕುಂಬಾರನ ಮಡದಿ ಹಾಡನ್ನ ಮಡಿಕೆಯ ಮೇಲೆ ಚಿತ್ರ ಬರಿತಾಳೆ ಅಂತಂದಾಗ ಅದಕ್ಕೂ ಒಂದು ಹಾಡಿದೆ. ಕೆರೆಯನ್ನ ಕಟ್ಸಪ್ಪ ಮಳೆ ಬರ್ತಾ ಇದೆ ಅಂತ ಹೇಳಿ ಅದಕ್ಕೂ ಒಂದು ಹಾಡಿದೆ ಅಲ್ವಾ? ಸೊ ಹೀಗೆ ನೀವು ನೋವಿರಲಿ, ನಲಿವಿರಲಿ, ಸಂತೋಷ ಇರಲಿ, ಆಚರಣೆಗಳಿರಲಿ, ಎಲ್ಲದಕ್ಕೂ ಕೂಡ ಹಾಡು ಅನ್ನುವಂಥದ್ದು, ಎಣ್ಣೆ ಹಚ್ಚುವ ಹಾಡು ಇರ್ಬೋದು, ಕ್ರೀಡೆಗಳಿಗೆ ಸಂಬಂಧಪಟ್ಟಂಥ ಕೆಲವು ಹಾಡುಗಳು ಇರ್ಬೋದು, ಕ್ರಿಯೆಗಳಿಗೆ ಸಂಬಂಧಪಟ್ಟಂಥದ್ದು, ಬೇರೆ ಬೇರೆ ಕ್ರಿಯೆಗಳಿಗೆ ಸಂಡಿಗೆ ಮಾಡಬೇಕಾದಂಥ ಹಾಡುವಂಥದ್ದು, ಬೀಗರನ್ನ ಕರೆಯೋ ಹಾಡು, ಬೀಗರನ್ನ ಜರಿಯೋ ಹಾಡು, ಆಮೇಲೆ ಭೂಮ ಮಾಡುವಾಗ ಊಟಕ್ಕೆ ಸಂಬಂಧಪಟ್ಟಂಥ ಹಾಡು, ಹೆಣ್ಣಿನ ವರ್ಣನೆ ಮಾಡುವಂಥದ್ದು, ಬೇಕಂತಲೇ ಗಂಡನ್ನ ಅಣಕಿಸುವುದಕ್ಕೆ ಬೇಕಾದಂತಹ ಹಾಡನ್ನ ಹಾಡೋದು, ಆಮೇಲೆ ಅಲ್ಲಿ ಕಲಶವನ್ನ ತಂದಿಟ್ಟು ಪೂಜಿಸೋದಕ್ಕೆ ಹಾಡುಗಳು, ಆರತಿಗೆ ಹಾಡು, ಹೀಗೆ ಇವೆಲ್ಲವೂ ಕೂಡ ಹಾಡಿನಲ್ಲೇ ಬರುತ್ತೆ. ಜೊತೆಗೆ ಇದು ಆಚರಣೆಗಳಂತಂದ್ರೆ ಇನ್ನು ದಿನನಿತ್ಯದಲ್ಲಿ ಅವನು ಗಾಡಿ ಹೊಡೆಯೋದಿರ್ಬೋದು, ನೇಗಿಲು ಉಳುಮೆ ಮಾಡ್ತಾ ಹೋಗೋದು, ಹಂತಿ ಹಾಡುಗಳಿರ್ಬೋದು, ಕೊಯ್ಲು ಮಾಡಿದಾಗ ಹಾಡು, ಸುಗ್ಗಿ ಹಾಡುಗಳಿರ್ಬೋದು, ಹೀಗೆ ಎಲ್ಲವೂ ಕೂಡ ನಾಟಿ ಮಾಡುವಾಗ, ಮತ್ತೆ ಹುಲ್ಲಿನ ಹೊರೆ ಹೊತ್ತು ಗೂಡು ಕಟ್ಟೋದು ಅಂತ ಹೇಳ್ತೀವಿ, ಮೆದೆ ಹಾಕೋದು ಅಂತ ಹೇಳಿ ಅಂಥದ್ದಿರ್ಬೋದು, ನಾಗರ ಪಂಚಮಿ ಹಬ್ಬಗಳಿರ್ಬೋದು, ಹೋಳಿ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ಮೊಹರಂ ಹಾಡು, ಯಾವುದಿಲ್ಲ ರೀ. ಗಣಪತಿ ಬಂತು ಗಣಪತಿದ ಹಾಡು, ದೀಪಾವಳಿ ಬಂತು ಅದ್ರದ್ದು ಹಾಡು, ಮಾರ್ನವಮಿಗೆ ಅದ್ರದ್ದು ಹಾಡು. ಹೀಗೆ ಈ ಭಾರತೀಯ ಸಂಸ್ಕೃತಿಯ ಒಳಗಡೆಗೆ ಪ್ರತಿಯೊಂದು ನೆಲದೊಳಗೂ ಕೂಡ ತನ್ನ ತನ್ನ ವಿಶಿಷ್ಟವಾದ ಆಚರಣೆ, ಹಬ್ಬ ಹರಿದಿನಗಳಿಗೆ ತಕ್ಕಂತೆ ಅಲ್ಲಲ್ಲಿನ ಜನಪದರು ಹಾಡುಗಳನ್ನ ಕಟ್ಟಿರೋದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಇದಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಒಂಥರ ಆ ಕಾರ್ಯಕ್ರಮಗಳಿಗೆ ಕಳೆಯ ಇರೋದಿಲ್ಲ ಅಂತ ಹೇಳಿ ನಾವು ಹೇಳ್ಬೋದಾಗುತ್ತೆ. ಈ ಜನಪದದ ಸಾಹಿತ್ಯಕ್ಕೆ ಸಹೃದಯ ಏನಿರ್ತಾನಲ್ಲ, ಕೇಳುಗ ಅಥವಾ ನೋಡುಗ, ಅವನು ಇವನಿಗೆ ಶಿಕ್ಷಣ ಅಂದ್ರೆ ತಾವು ಹಾಡುವಂತ ಹಾಡನ್ನ ಕಲಿತಕ್ಕಂಥವ್ರು, ನಿತ್ಯ ಉಪಯೋಗಿ ಆಗ್ತಕ್ಕಂಥ ಹಾಡುಗಳನ್ನ ಕಲಿತಕ್ಕಂಥದ್ದು, ಆಚರಣೆಗಳ ಹಾಡು ಕಲಿತಕ್ಕಂಥದ್ದು, ಇದೆಲ್ಲ ಇದ್ದಾಗ ಅವನು ಕಲಿತಕ್ಕಂಥವನು ಆಗಿರ್ತಾನೆ, ನೋಡುಗನು ಆಗಿರ್ತಾನೆ, ಮತ್ತೆ ಅವನು ಮರುಸೃಷ್ಟಿ ಮಾಡುವವನು ಆಗಿರ್ತಾನೆ. ಹಾಗಾಗಿ ಕೇಳುವವನು, ನೋಡುವವನು, ಮತ್ತೆ ಅದನ್ನ ಕಲಿತು ಮುಂದಿನ ತಲೆಮಾರಿಗೆ ಸಾಗಿಸುವವನು ಸಹೃದಯ ಆಗಿರ್ತಾನೆ ಅನ್ನೋದನ್ನ ನಾನು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದೆ. ಈಗ ಅದು ಯಾರು, ಎಷ್ಟು ವಯಸ್ಸಿರ್ಬೇಕು ಅವನಿಗೆ, ಕಲಿತಕ್ಕಂಥವನು ಯಾರಿಗೋಸ್ಕರ ಹೇಳ್ತಾರೆ ಅಂತಂದಾಗ, ಇಲ್ಲಿ ಯಾವ ವಯಸ್ಸಿನ ನಿರ್ಬಂಧವನ್ನು ಕೂಡ, ಅಥವಾ ಅವನಿಗೆ ಇಷ್ಟು ತಿಳುವಳಿಕೆ ಇರಬೇಕು, ಇಷ್ಟು ಶಿಕ್ಷಣ ಆಗಿರ್ಬೇಕು ಅನ್ನುವ ತರಹದಲ್ಲಿ, ಒಬ್ಬ ಕವಿ ಆಗುವುದಕ್ಕೆ ಅವನು ಇಂಥದ್ದು ಛಂದಸ್ ಕಲ್ತಿರ್ಬೇಕು, ಮೀಮಾಂಸೆ ಕಲ್ತಿರ್ಬೇಕು, ಇನ್ನೇನೋ ಕಲ್ತಿರ್ಬೇಕು ಅನ್ನುವ ತರಹದ ಯಾವ ರೀತಿಯ ರೆಸ್ಟ್ರಿಕ್ಷನ್ಸು ಇಲ್ಲ. ವಯಸ್ಸಿನ ಒಂದು ಮಿತಿ ಅಥವಾ ಶಿಕ್ಷಣಕ್ಕೆ ವಯಸ್ಸಿಗೆ ಯಾವ ನಿರ್ಬಂಧವೂ ಇಲ್ಲದೆ, ಒಂದು ಮಗುವಿಗೆ ವಯಸ್ಸನ್ನುವಂಥದ್ದು ಅಂದ್ರೆ ಒಂದು ಮಗುವಿಗೂ ಕೂಡ ಹಾಡಿದೆ. ಹಾಗೇನೆ ಹುಟ್ಟಿದಾರಭ್ಯ ಮಗುವಿಗೆ ಹೇಳೋದಕ್ಕೆ ಬೇಕಾದಂತಹ ಲಾಲಿಯ ಹಾಡುಗಳು ಇರ್ಬೋದು, ಆಮೇಲೆ ವಯಸ್ಸಾದಂಥವರಿಗೆ ಹೇಳ್ತಕ್ಕಂಥದ್ದು ಬೇರೆ ಥರದಿರ್ಬೋದು, ಒಂದು ಯುವಕರಿಗೆ ಅವರು ಹೇಗೆ ಬದುಕಬೇಕು ಅನ್ನೋದಕ್ಕೆ ಬುದ್ಧಿಮಾತು ಹೇಳುವಂತಹ ಮಾತುಗಳಿರ್ಬೋದು, ಇವೆಲ್ಲವೂ ಕೂಡ ಎಲ್ಲ ವಯಸ್ಸಿನವರಿಗೆ ಎಲ್ಲರಿಗೂ ಕೂಡ ಇರುವಂತಹ ಹಾಡುಗಳಾಗಿವೆ. ಇಲ್ಲಿ ನಿಮಗೆ ಒಂದೆರಡು ಮಗುವಿಗೆ ಹಾಡುವಂತಹ ಲಾಲಿ ಹಾಡುಗಳನ್ನ ಲೇಖಕರು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಲಾಲಿಯ ಹಾಡಿದರೆ ಲಾಲಿಸಿ ಕೇಳ್ಯಾನ, ತಾಯಿಯ ಹಂಬಲ ಮರೆತಾನ, ಕಂದಯ್ಯ ತಾಯಿಯ ಹಂಬಲ ಮರೆತಾನ ಕಂದಯ್ಯ, ತೋಳ ಬೇಡ್ಯಾನ ತಲೆದಿಂಬ, ತೋಳ ಬೇಡ್ಯಾನ ತಲೆಗಿಂಬ. ನೋಡಿ, ಒಂದು ಲಾಲಿಯ ಹಾಡಿನ ಸಾರ್ಥಕತೆಯಲ್ಲಿ, ಒಂದು ಲಾಲಿಯನ್ನ ಕಟ್ಟಿದ್ರಿಂದ ಅದರ ಪ್ರಯೋಜನ ಏನಾಯ್ತು ಅನ್ನೋದನ್ನ ಇದು ತುಂಬಾ ಚೆನ್ನಾಗಿ ಈ ಪದ್ಯ ಹೇಳ್ತಾ ಇದೆ. ಇದು ತಾಯಿಗೆ ರಚ್ಚೆ ಹಿಡಿದಿರುವಂತಹ ಮಗುವಿಗೆ ಸಮಾಧಾನ ಮಾಡಿ ನಿದ್ದೆ ಮಾಡಿಸ್ಬೇಕಾಗಿದೆ. ಅದಕ್ಕೆ ಈ ಹಾಡು ಅವಳಿಗೆ ಸಹಾಯಕವಾಗಿದೆ. ಮಗುವಿನ ಮೇಲೆ ಹಾಡಿನಲ್ಲಿರುವಂತಹ
ಒಂದೇ ಸಮನಾಗಿ ಬರುವಂತಹ ಅಪ್ಯಾಯಮಾನವಾದ ರಾಗ ಅದರ ಮನಸ್ಸನ್ನು ಶಾಂತಗೊಳಿಸುತ್ತೆ. ಎಷ್ಟರ ಮಟ್ಟಿಗೆ ಅದು ಯಾತಕ್ಕೆ ಅಳ್ತಿರುತ್ತೋ ಆ ಅಳುವನ್ನ ನಿಲ್ಸತ್ತೆ. ಎಷ್ಟೋ ಸತಿ ಅದಕ್ಕೆ ಹಾಡು ಕೇಳ್ತಾ 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 ಹಾಗೇ ನಿದ್ದೆ ಹೋಗುತ್ತೆ. ಅದು ತನ್ನ ತಾಯಿಯ ಹಾಲನ್ನ ಕೂಡ ಮರೆತು ಬಿಡಬಹುದು. ಅಷ್ಟರ ಮಟ್ಟಿಗೆ ಈ ಹಾಡಿನಲ್ಲಿ ಒಂದು ಆಕರ್ಷಿಸುವ, ಹಿಡಿದಿಟ್ಟುಕೊಳ್ಳುವ ಒಂದು ಶಕ್ತಿ ಇರೋದ್ರಿಂದಾಗಿ ಈ ಲಾಲಿ ಪದಗಳ ಪರಿಣಾಮ ಅನ್ನೋದು ಏನು ಅನ್ನೋದನ್ನ ಅಥವಾ ಪ್ರಯೋಜನ ಏನು ಅನ್ನೋದನ್ನ ಈ ಪದ್ಯದಲ್ಲಿ ನಾವು ನೋಡ್ತೀವಿ. ಇನ್ನು ತೊಟ್ಟಿಲಿನಿಂದ ಕೂಸು ಆಟ ಆಡೋದಕ್ಕೆ ಕಲಿಯಕ್ಕೆ ಕೂತ್ಕೊಂಡು ಒಂದಷ್ಟು ಆಟ ಆಡೋ ಸಮಯ ಬಂತು ಅಂತ ಇಟ್ಕೊಳ್ಳಿ. ಒಂದೂವರೆ ವರ್ಷ ಇದ್ದಾರೆ. ಅದಕ್ಕೆ ತಕ್ಕಂಗೆ ಒಂದಷ್ಟು ಹಾಡುಗಳಿದ್ದಾವೆ. ನಿಮ್ಗೆ ಗೊತ್ತಿರ್ಬೋದು, ಮಗು ಅಂಬಗಾಲಿಡೋಕೆ ಶುರುವಾಯ್ತು ಅಂದ್ರೆ ಸಾಕು, ಅಲ್ಲಿ ಆನೆ ಬಂತೊಂದು ಆನೆ, ಯಾವ ಊರಾನೆ, ಅದು ಯಾವ ಊರಾನೆ ಬೇಕಾದ್ರೂ ಆಗ್ಬೋದು. ಈ ಬಿಜಾಪುರದವ್ರು ಬಿಜಾಪುರದ ಆನೆ ಅಂತಾರೆ, ನಾವು ಮೈಸೂರಾನೆ ಅಂತ ಹೇಳ್ತೀವಿ. ಸೊ ಆನೆಯ ಹಾಡುಗಳು ಅಥವಾ ಯಾವ ಊರಾನೆ ಅಂತದ್ದು, ಜೊತೆಗೆ ಆ ಮಗುವಿಗೆ ಬೇಕಾಗಿರುವಂತಹ ಪುಟ್ಟದಾದಂತಹ ತಟ್ಟು ಚಪ್ಪಳೆ ತಟ್ಟು ಚಪ್ಪಳೆ ತಟ್ಟು ಚಪ್ಪಳೆ ಕುಣಿ ಕುಣಿ ಇಂಥ ಹಾಡುಗಳು. ಅದೇನು ಅದಕ್ಕಿನ್ನೂ ಏನು ಬರಲ್ಲ, 7-8 ತಿಂಗಳು ಇನ್ನೂ ಪೂರ್ತಿ ನಿಂತ್ಕೊಳ್ಳೋಕ್ಕೆ ಬರಲ್ಲ. ಅದನ್ನ ಹೇಳಿದ ತಕ್ಷಣನೇ ಆ ಕಾಲನ್ನ ಎತ್ತಿ 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 ಹಾಕತ್ತೆ. ಅದು ಕೂತ್ಕೊಂಡಾಗ ದೂರಿ ದುಂಡಲಮ್ಮ ಹೇಳುವಂಥದ್ದು, ಅಥವಾ ಕುಳ್ಳು ಪುಟಾಣಿ ಚಿನ್ನಿ ಪಟಾಣಿ ಹೇಳಿದ್ರೆ ಕೂತ್ಕೊಂಡ್ ಕಡೆನೆ ಅದು ಹೀಗೆ ಕುಣಿಯಕ್ಕೆ ಶುರು ಮಾಡುತ್ತೆ. ಇಂಥವೆಲ್ಲ ನಿಮ್ಗೆ ಒಂದು ಚೂರು ಬೆಳೆದ ಮಗುವಿಗಾಗಿ ಸೃಷ್ಟಿ ಮಾಡಿದಂಥದ್ದು. ಅದನ್ನ ಆ ಮಗು ಅದರ ಶ್ರೋತೃವಾಗಿರುತ್ತೆ, ಜೊತೆಗೆ ಅದರ ಒಂದು ಫಲಿತವನ್ನು ಕೂಡ ಪಡ್ಕೋತಾ ಇರುತ್ತೆ. ಅದು ಕುಣಿಯುವಂಥದ್ದನ್ನ, ಸಂತೋಷ ಪಡೋದನ್ನ, ಇದೆಲ್ಲವನ್ನ ನಾವು ನೋಡ್ತಾ ಹೋಗ್ತೇವೆ. ಹಾಗೇನೆ ಆಡುವ ವಯಸ್ಸಿಗೆ ಬಂದ್ರೆ ನೋಡಿ, ಇದುವರೆಗೂ ಕೇಳಿಸ್ಕೊಳ್ತಾ ಇರುತ್ತೆ ಮಗು, ಮಾತು ಬರದಲ್ಲೇ ಇರುವ ಮಗು. ಈಗ ಮಾತು ಬರೋಕ್ ಶುರುವಾದ್ಮೇಲೆ ಮಗು ಏನ್ ಮಾಡುತ್ತೆ, ಹೇಳಿಕೊಟ್ಟಿದ್ದನ್ನ ತಾನು ಹೇಳುವಂಥದ್ದನ್ನ ಕಲಿಯುತ್ತೆ. ಅವಾಗ ಮಗುವಿಗೆ ಹೇಳೋದಕ್ಕೆ ಅಂತಾನೆ ಒಂದಷ್ಟು ಹಾಡುಗಳನ್ನ ಕಟ್ಟಿರ್ತಾರೆ. ಈ ಶಿಶುಪ್ರಾಸಗಳು ಅಂತ ನಾವು ಹೇಳ್ತೀವಲ್ಲ, ಅದನ್ನ ನುಡಿ ಕಾವ್ಯ ಅಂತ ಕೂಡ ನಾವು ಹೇಳ್ತೀವಿ. ಇಷ್ಟೊತ್ತ ಕೇಳುವಂಥ ಕಾವ್ಯಗಳಿತ್ತು ಅಲ್ವಾ, ಹಾಡನ್ನ ಕೇಳಿಸ್ಕೊಳ್ತಿತ್ತು ಮಗು. ಈಗ ಅದನ್ನ ಹೇಳೋದಕ್ಕೆ ಅಭ್ಯಾಸವನ್ನ ಮಾಡುತ್ತೆ. ನುಡಿ ಕಾವ್ಯದ ಮೂಲಕ ಅದು ಒಂಥರ ಸಾವಕಾಶವಾಗಿ ಆ ಮಗು ನಿಧಾನವಾಗಿ ಅನೇಕ ಜಗತ್ತಿನ ತನ್ನ ಸುತ್ತಿನ ಸಮುದಾಯದ, ಸಮಾಜದ ಅನೇಕ ಅರಿವುಗಳನ್ನ ಪುಟ್ಟ ಪುಟ್ಟ ಪದ್ಯಗಳ ಮೂಲಕ ಅದು ಕಲ್ತ್ಕೋತಾ ಹೋಗುತ್ತೆ. ಅದು ಗುಬ್ಬಚ್ಚಿಗೆ ಸಂಬಂಧಪಟ್ಟಂತ ಹಾಡಿರ್ಬೋದು, ಅಥವಾ ಅದು ಬೇರೆ ಬೇರೆ ತರಹದ ಒಂದು ಹಕ್ಕಿಯನ್ನ ಕರೆದದ್ದಿರ್ಬೋದು, ಚಂದಮಾಮ ಬಾಬಾ ಇಂಥದ್ದಿರ್ಬೋದು. ಆಯ್ತಾ, ಅದನ್ನ ಪುಟ್ಟ ನಿಮ್ಗೆ ಬರುತ್ತೆ. ಏನದು ಎಂಥ ಹಾಡುಗಳು ಇವತ್ತಿಗೆ ನಿಮ್ಗೆ ಕೆಸೆಟಲ್ಲಿ ಅದೆಲ್ಲ ಬರುತ್ತೆ. ಹಳೆಯ ಕಾಲದವ್ರದ್ದು ಹೇಳುವಂತ ಹಾಡುಗಳು ಕೂಡ ಇದ್ವು ಅಲ್ವಾ. ಅದಕ್ಕೆ ಮಕ್ಕಳಿಗಾಗಿಯೇ ಕಲಿಸಿದಂತ ಪುಟ್ಟ ಪುಟ್ಟ 2 ಸಾಲು 3 ಸಾಲು 4 ಸಾಲು ಅಂತಹ ಹಾಡುಗಳನ್ನೆಲ್ಲ ನಾವು ಕಟ್ಟಿದ್ದೇವೆ. ಅದನ್ನ ಮಗು ನುಡಿ ಕಾವ್ಯ ಅಂತ ಹೇಳಿ ಅದನ್ನ ಕರೀತಾರೆ. ಮಗು ಅದನ್ನ ವಾಪಸ್ಸು ಹೇಳಿಕೊಟ್ಟಿದ್ದನ್ನ ಹೇಳಿ ಅದನ್ನ ಕಲಿತಾ ಹೋಗುತ್ತೆ ಅನ್ನೋದು. ಇದೆಲ್ಲ ಆದ ನಂತರದಲ್ಲಿ ವರ್ಷ ಅದು ಕೇಳಿಸ್ಕೊಳತ್ತೆ, ಆಮೇಲೆ ಅದನ್ನ ಹಾಡೋದನ್ನ ಕಲಿಯುತ್ತೆ. ದೊಡ್ಡವರಾದ್ಮೇಲೆ ಅದು ನಿಧಾನವಾಗಿ ಆ ಹಾಡುಗಳ ಮುಖಾಂತರ ತಾನು ಕಲಿತಂಥ ಲೋಕದ ಜೊತೆಗೆ ಅದು ಹೇಗೆ ನಡ್ಕೋಬೇಕು ಅನ್ನುವಂಥದ್ದನ್ನೆಲ್ಲ ಕಲಿತಾ ಹೋಗುತ್ತೆ. ಸೊ ಊಟ ಮಾಡೋದಕ್ಕೆ ಹಾಡು, ಮಲಗ್ತಾ ಇದು ಇನ್ನು ಮುಂದೆಂದು ಬಹಳ ಮುಖ್ಯವಾಗಿ ಹಾಡು ಕುಣಿತಗಳ ಜೊತೆಗೆ ಮಕ್ಕಳಲ್ಲಿ ಮುಂದೆ ನಾವು ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಕಥೆ ಕೇಳುವ ಕುತೂಹಲ. ಇದನ್ನ ನುಡಿಯುವ ಕಾವ್ಯ ಅಂತ ಹೇಳಿ, ಹಾಡುವ ಕಾವ್ಯಗಳು ಒಂದಷ್ಟು ಅಲ್ವಾ. ಪ್ರತಿ ಮಗುವಿಗೂ ಹಾಡೋದಿಕ್ಕೆ ಅಂತ ಒಂದಷ್ಟು ಕುಣಿ ಕುಣಿದಾಡು, ನಲಿ ನಲಿದಾಡು, ಚಿಗುರೆ ಮರಿಯೇ ಮತ್ತೆ ಓಡಿ ಬಾ ಅದಿರ್ಬೋದು, ಗುಬ್ಬಿ ಚೂಚು ಗುಬ್ಬಿ ಚಿಟಾಣಿ ಗುಬ್ಬಿ ಅಂಥದ್ದಿರ್ಬೋದು, ಅಥವಾ ಮೊಲದ ಮರಿ ಆಡು ಬಾರೆ ಇಂಥವುಗಳಿರ್ಬೋದು. ಇಂಥವೆಲ್ಲ ಇತ್ತೀಚೆಗೆ ವಿಶೇಷವಾಗಿ ರಚನೆ ಆಗಿರುವಂಥ ಶಿಶುಪ್ರಾಸಗಳು. ಇಂಥವು ನಮ್ಮಲ್ಲಿ ಹಳೆಯ ಕಾಲದಲ್ಲಿ ಕೂಡ ಇಂಥವುಗಳೆಲ್ಲ ನಮಗೆ ಜನಪದದಲ್ಲಿ ಸಿಗತ್ತೆ ಮಕ್ಕಳುಗಳಿಗೆ. ಹಾಗೇನೆ ಈ ಮಾತನಾಡ್ತಾ ಹೋಗುವಂಥದ್ದು ಅದು ಎಂಥದಪ್ಪ ಅಂತಂದಾಗ, ಕಥೆಗಳನ್ನ ಕೇಳೋದು. ಪುಟ್ಟ ಪುಟ್ಟ ಕಥೆಗಳನ್ನ ಮಗು ಕೇಳಿಸ್ಕೊಳ್ತಾ ಹೋಗುತ್ತೆ ಮೊದಲು. ಆಮೇಲೆ ಆ ಕಥೆಯನ್ನ ತಾನು ಕೂಡ ಹೇಳೋಕ್ ಶುರು ಮಾಡಿದಾಗ ತಾನು ಒಂದಷ್ಟು ಸೇರಿಸ್ಕೊಂಡು ಅದು ಸೃಷ್ಟಿ ಮಾಡೋಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಹೀಗೆ ಎಲ್ಲದಕ್ಕಿಂತ ಒಂದು ಪ್ರಾಣಿಗಳ ಪ್ರಪಂಚ ಅರಿವಾಗತ್ತೆ, ತರಕಾರಿ ಪ್ರಪಂಚ ಅರಿವಾಗುವ ತರಹ ಪದ್ಯಗಳಿವೆ.
ಆಮೇಲೆ ಕ್ರಿಮಿ ಕೀಟಗಳು, ಸುತ್ತಮುತ್ತ ಇರ್ತಕ್ಕಂತಹ ಒಂದು ಪ್ರಾಣಿಗಳು, ಸಾಕು ಪ್ರಾಣಿಗಳಿದ್ದಿರ್ಬೋದು, ಚಿಕ್ಕಪ್ಪಂದಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ, ಈ ಥರ ಸಂಬಂಧಗಳನ್ನು ತಿಳಿಸ್ಕೊಡುವಂತಹ ಹಾಡುಗಳಿರ್ಬೋದು. ಇವೆಲ್ಲವೂ ಕೂಡ ಮನುಷ್ಯ ಸಂಬಂಧ, ಮನುಷ್ಯ ಮತ್ತು ಪ್ರಾಣಿ ಜಗತ್ತು, ಮನುಷ್ಯ ಮತ್ತು ತನ್ನ ಸುತ್ತಲಿನ ಪರಿಸರ ಇವೆಲ್ಲವನ್ನ ತಿಳಿಯುವುದಕ್ಕೆ ಬೇಕಾದ ತಿಳುವನ್ನು ಕೊಡುವಂತಹ ಪ್ರಯೋಜನವನ್ನ ಈ ಕೇಳಿಸಿಕೊಳ್ಳುವ ಕಾವ್ಯಗಳು ಮತ್ತೆ ನುಡಿ ಕಾವ್ಯಗಳು ಅಥವಾ ತಾನೂ ಕೂಡ ನುಡಿಯುವಂತಹ, ತಾನೂ ಮಾತನಾಡುವಂತಹ, ತಾನೂ ಹಾಡುವಂತಹವುಗಳು ಸಹಾಯವನ್ನ ಮಾಡುತ್ತೆ ಅಂತ ಹೇಳಿ ಲೇಖಕರು ಇದೆಲ್ಲವನ್ನ ಚರ್ಚೆ ಮಾಡ್ತಾರೆ. ಮತ್ತೆ ಇದರಲ್ಲಿ ವಯಸ್ಸು, ಲಿಂಗ, ವರ್ಣ, ವರ್ಗ ಯಾರಿಗೂ ಬರ್ತೀನಿ ಅವ್ರು ಮಾತ್ರ ಓದ್ಬೇಕು ಅಂತಿಲ್ಲ. ಎಲ್ಲರಿಗೂ ಕೂಡ ಈ ಭೇದ ಭಾವಗಳಿಲ್ಲದೆ ಎಲ್ಲರಿಗೂ ಅದರ ಪರಿಣಾಮ ಫಲವನ್ನು ಅದು ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಆಗಿರುತ್ತೆ ಅಂತ. ಹಾಗಾಗಿ ಯಾರು ಈ ಈ ಜನಪದದ ಕವಿತೆಗಳನ್ನು ಬರೆದಾಗ ಅಥವಾ ಜನಪದದ ಹಾಡುಗಳನ್ನು ಬರೆದಾಗ ಅವರು ಈ ಹಾಡನ್ನ ಕೇಳಿದವರಿಗೆ ಏನು ಪ್ರತಿಫಲ ಅಥವಾ ಪ್ರಯೋಜನ ಇದೆ ಮತ್ತು ಪುಣ್ಯ ಬರುತ್ತೆ ಅನ್ನುವಂಥದ್ದು, ಹಾಗೆ ಹಾಡನ್ನ ಅದನ್ನ ಅವರಿಗೆ ಯಾವ ರೀತಿಯಲ್ಲಿ ಅದು ಒಳ್ಳೇದು ಮಾಡುತ್ತೆ ಅನ್ನುವ ತರಹದ ಹಾಡುಗಳು ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಒಬ್ಬ ಕವಿ, ಶಿಷ್ಟ ಕವಿ ಕಾವ್ಯ ಬರೆದ್ಮೇಲೆ ಕೊನೆಯಲ್ಲಿ ಇದನ್ನ ಕೇಳಿಸಿಕೊಂಡವರಿಗೆ ಫಲ ಬರುತ್ತೆ ಅಂತ ಹೇಳುವಂಥದ್ದು, ಒಳ್ಳೇದಾಗತ್ತೆ, ದೇವರು ಒಲಿತಾನೆ ಅಂತನೋ ಅಥವಾ ಅವನಿಗೆ ಮುಕ್ತಿ ಸಿಗುತ್ತೆ ಅಂತನೋ, ಅವರಿಗೆ ಪುಣ್ಯ ಬರುತ್ತೆ ಅಂತನೋ ಏನು ಹೇಳ್ತಾರೋ ಹಾಗೇನೆ ಜನಪದರು ಏನು ಹೇಳ್ತಾರೆ ಅಂತ ಹೇಳಿ ನೋಡ್ಬೋದಾಗತ್ತೆ. ಈ ಕಲೆ, ಯಾವುದೇ ಕಲೆಯನ್ನ ನೋಡೋದಕ್ಕೆ ಜನ ಬೇಕು. ಯಾವುದೇ ಜನಪದ ಗೀತಕಾರ ರಚನೆ ಮಾಡಿದ್ಮೇಲೆ ಅದನ್ನು ಕೇಳಿಸ್ಕೊಳೋನೊಬ್ಬಿಲ್ಲ ಅಂದ್ರೆ ಅವನೇನು ಅದನ್ನ ಬರೆದಿಟ್ಕೊಂಡು ಪುಸ್ತಕ ಮಾಡ್ಕೊಳ್ಳೋದಾಗ್ಲಿ ಅಥವಾ ರಾಜರುಗಳ ಹತ್ರ ಬಿರುದು ತಗೊಳಕ್ಕಾಗಿ ಮಾಡಿದ್ದಾಗಿರಲ್ಲ. ಅದು ತಾನು ತನ್ನ ಬದುಕನ್ನ ಅನುಭವಿಸಿದ್ದನ್ನ ಅದನ್ನ ಇತರರ ಜೊತೆಗೆ ಹಂಚ್ಕೊಳ್ಳೋಕ್ಕೋಸ್ಕರನೇ ಈ ಜನಪದ ಸಾಹಿತ್ಯ ಅನ್ನೋದು ರಚನೆ ಆಗೋದ್ರಿಂದಾಗಿ ಸದಾಕಾಲ ಹಂಚ್ಕೊಳ್ಳೋಕೊಬ್ಬ ಬೇಕೇ ಬೇಕು. ಆ ತನ್ನ ನೋವನ್ನ, ತನ್ನ ನಲಿವನ್ನ, ತನ್ನ ಮಾತುಗಳನ್ನ ಕೇಳಿಸಿಕೊಂಡಂಥವನಿಗೆ ಒಂದು ಕೃತಜ್ಞತೆ ಹೇಳುವಂಥದ್ದು ಏನು ಕಾಣುತ್ತೆ, ಆ ರೀತಿ ಕಲೆ ಅನ್ನುವಂಥದ್ರಲ್ಲಿ ಅದನ್ನ ಆರಾಧನೆಯಿಂದ ಅಮಂಗಳತೆ ಹೋಗಿ ಒಂದು ಮಂಗಳ ಉಂಟಾಗತ್ತೆ, ಕೆಡುಕು ಹೊರಟೋಗತ್ತೆ, ಅಥವಾ ಒಂದು ರೀತಿಯಲ್ಲಿ ಶಾಂತತೆ ಬರುತ್ತೆ. ಅಲ್ಲಿ ಇರುವಂತಹ ಯಾವುದೋ ಒಂದು ಆಚರಣೆ ಮಾಡ್ತಾ ಹಾಡುಗಳನ್ನ ಹೇಳಿದಾಗ ಎಲ್ಲವೂ ಕೂಡ ಸುಖಿಯಾಗತ್ತೆ, ಅಮಂಗಳ ಪರಿಹಾರ ಆಗತ್ತೆ, ಪುಣ್ಯ ಪ್ರಾಪ್ತಿ ಆಗತ್ತೆ. ಅಥವಾ ಕೆಲವು ಪೂಜೆಗಳನ್ನ ಮಾಡ್ತಾ ಕೆಲವು ಹಾಡುಗಳನ್ನ ಹೇಳ್ಕೊಂಡ್ರೆ ಮುತ್ತೈದೆತನ ಬರುತ್ತೆ ಅನ್ನುವಂಥದ್ದು. ಹೀಗೆ ಹಲವಾರು ರೀತಿಯ ಒಂದು ಪರಿಹಾರ, ಪರಿಣಾಮ ಮತ್ತು ಅದರಿಂದ ದೊರಕುವಂಥ ಪ್ರಯೋಜನವನ್ನು ಕುರಿತು ಹೇಳ್ತಾರೆ. ಒಂದೆರಡು ಜನಪದ ಗೀತೆಗಳನ್ನು ಲೇಖಕರು ಇಲ್ಲಿ ನಿಮಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾಡಿದವನಕ್ಕಿನ್ನ ಕೇಳಿದವನಕ್ಕಿನ್ನ ಸುಮ್ಮಾನ ಕುಂತವ್ವಗ ಭಲೆ ಪುಣ್ಯ ಸುಯ್ಯೋ ಸುಯ್ಯೋ. ಹಾಡಿದವನಕ್ಕಿನ್ನ ಕೇಳಿದವನಕ್ಕಿನ್ನ ಸುಮ್ಮಾನ ಕುಂತವ್ವಗ ಬಲೆ ಪುಣ್ಯ ಸುಯ್ಯೋ ಸುಯ್ಯೋ. ಸುಮ್ಮಾನ ಕುಂತವ್ಗ ಬಲೆ ಪುಣ್ಯ ಶರಣಮ್ಮ ನಿನ ಪುತ್ರನ ಸಂತಾನ ಜಯ ಜಯ ಸುಯ್ಯೋ. ನಿನ ಪುತ್ರ ಸಂತಾನ ಜಯ ಜಯ ಸುಯ್ಯೋ 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 ಸುಯ್ಯೋ. ನೋಡಿ, ಹಾಡೋ ಅಂತ ಅವ್ವ ಒಬ್ಬ ಇದ್ದಾಳೆ, ಅದನ್ನ ಕೇಳುವಂತಹ ಅವ್ವ ಒಬ್ಬಳಿದ್ದಾಳೆ. ಈ ಹಾಡಿದವಳಿಗಿಂತಲೂ ಕೇಳಿದವಳಿಗಿಂತಲೂ ಸುಮ್ಮಗೆ ಕುಂತವಳೊಬ್ಳಿದ್ದಾಳಲ್ಲಿ. ಅವಳಿಗೂ ಪುಣ್ಯ ಬರುತ್ತೆ, ಅವಳಿಗೆ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದೆ ಈ ಪದ್ಯ. ಯಾಕೆ ಈ ಮಾತು ಹೇಳ್ತಾ ಇದೆ? ಹಾಡೋಳಿಗೆ ಪುಣ್ಯ ಬರುತ್ತೆ ಅಂದ್ರೆ ಓಕೆ, ಎಸ್, ಕೇಳಿಸ್ಕೊಂಡವಳಿಗೆ ಪುಣ್ಯ ಬರುತ್ತೆ ಅಂತ. ಇವಳು ಹಾಡನ್ನೇನು ಕೇಳಿಸ್ಕೊಳ್ಳೋದು ಅಂತ ಸುಮ್ಮ ಕುಂತಿರೋಳು ಒಬ್ಳಿದ್ದಾಳಲ್ಲ, ಅವಳಿಗೆ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳೋದ್ರ ಮುಖಾಂತರ ಅಂಥವರ ಮನಸ್ಸನ್ನು ಒಲಿಸುವ ಪ್ರಯತ್ನವನ್ನ ಈ ಹಾಡಿನವ್ರು ಮಾಡ್ತಿದ್ದಾರೆ. ಅಲ್ಲಿ ಸುಮ್ಮನೆ ಕುಂತವಳೊಬ್ಳಿಗೆ ಈ ಪದ್ಯ ಕೇಳಿದ ತಕ್ಷಣನೇ ಅಯ್ಯೋ ಕೇಳಿಸ್ಕೋಬೇಕಪ್ಪ ಅಂತ ಅನ್ನಿಸ್ಬೇಕು ಅಲ್ವಾ? ನೋಡಿ, ಇನ್ನೊಂದು ಕೋಲು ಪದದಲ್ಲಿ ಇನ್ನೊಂದು ಪದ್ಯ ಬರುತ್ತೆ, ಅದು ಇನ್ನೂ ಚೆನ್ನಾಗಿದೆ. ಬಿತ್ತಿದ ಹೊಲದಾಗ ಜತ್ತಿಗೆ ನಾಗೇಂದ್ರ ನಂಗ ಎತ್ತರಿಸಿದನೆಯ ರನ್ನಾದ ಕೋಲು ಕೋಲನ್ನ ಕೋಲೆ. ಎತ್ತರಿಸಿದ್ದನೆಯ ಕುಡುವ ಶಾಂತವ್ವಾಗ ಮುತ್ತೈದಿ ತಾನ ಗನವೀರಲೆ. ರನ್ನಾದ ಕೋಲೆ ಕೋಲು ಕೋಲೆ
ಕೋಲು ಕೋಲನ್ನ ಕೋಲೆ. ನೋಡಿ ಇಲ್ಲಿ ಕೋಲು ಕೋಲನ್ನ ಕೋಲೆ ಅಂತ ಒಬ್ರು ಹೇಳ್ತಾ ಇದ್ರೆ ಅದ್ರ ಜೊತೆಗೆ ಕೋಲು ಕೋಲೆ ಕೋಲನ್ನ ಕೋಲೆ ಮಧ್ಯೆ 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 ಎತ್ತರದಲ್ಲಿ ಒಂದೊದಕ್ಕೆ ಹಿಮ್ಮೇಳ ಮುಮ್ಮೇಳವನ್ನ ಕೊಡೋದಿರುತ್ತೆ. ಹೀಗೆ ಹಾಡುವವಳೊಬ್ಬಳ ಜೊತೆಗೆ ಹೀಗೆ ಸಂಗಾತವನ್ನ ಕೊಟ್ಟು ಅದನ್ನ ಎತ್ತರದ ದನಿಯಲ್ಲಿ 4 ಜನರಿಗೆ ಕೇಳೋ ಹಾಗೆ ಚೆನ್ನಾಗಿ ಹಾಡ್ತಕ್ಕಂಥವಳಿಗೆ ಏನು ಪ್ರಯೋಜನ ಅಂದ್ರೆ ಅವಳಿಗೆ ಎಷ್ಟು ಚೆನ್ನಾಗಿ ಹೇಳ್ತಿದೆ, ಎತ್ತರಿಸಿ ದನಿಯ ಹಾಡುವಂತಹ ಶಾಂತವ್ವ ಇದ್ದಾಳಂತೆ, ಅವಳಿಗೆ ಮುತ್ತೈದಿತನ ಘನವಿರಲಿ ಅಂತ ಹೇಳಿ ಒಂದು ಆಶಯವನ್ನ ಈ ಪದ್ಯ ಹೇಳ್ತಾ ಇದೆ. ಸೊ ಹೀಗೆ ಕಾವ್ಯ ಪ್ರಯೋಜನವನ್ನ ಕುರಿತು ತಮ್ಮ ತಮ್ಮ ಅನುಭವದಲ್ಲಿ ಈ ಜನಪದರು ಅನೇಕ ವಿಚಾರಗಳು ಹೇಳಿದ್ದಾರೆ. ಒಬ್ಬಳಿಗೆ ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ಇನ್ನೊಬ್ಬಳಿಗೆ ಮುತ್ತೈದಿತನ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಪದ್ಯ ಬರುತ್ತೆ, ಆ ಪದ್ಯದೊಳಗೆ ಇದು ಎಂದಿಗೆ ಈ ನುಡಿಯ ಸಂದೂಕದೊಳಗಿತ್ತ ಇಂದ್ಯಾವ ಜಾಣಿ ತೆಗಿಸ್ಯಾಳ ಸುವಿ ಸುವಿ ಸುವಮ್ಮ ಸುವಿ, ಇಂದ್ಯಾವ ಜಾಣೆ ತೆಗಿಸ್ಯಾಳ ಬಸಮ್ಮನ ಬಸಮ್ಮನ ಕಂದಾನ ಸಂತಾನ ಘನವಾಗೆ ಸುವಿ 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 ಸುವಮ್ಮ ಸುವಿ ಸುವಿ. ಎಂದಿಗೆ ಈ ನುಡಿಯ ಸಂದೂಕದೊಳಗಿತ್ತ. ಸಂದೂಕ ಅಂದ್ರೆ ಏನು ಮಕ್ಕಳೇ? ಸಂದೂಕ ಅಂದ್ರೆ ಪೆಟ್ಟಿಗೆ. ಎಷ್ಟೋ ದಿನದ ಹಿಂದೆ ಕಟ್ಟಿದ ಹಾಡುಗಳು ಪೆಟ್ಟಿಗೆಯಲ್ಲಿ ಇಟ್ಟು ಬಂದ ಹಾಕಿದ ಹಾಗೆ ಹಾಡೇ ಇರಲಿಲ್ಲವಂತೆ. ಸಂದೂಕದ ಒಳಗಡೆ ಎಷ್ಟೋ ದಿನದಿಂದ ಕೂತಿತ್ತು. ಆದರೆ ಇವತ್ತು ಯಾವುದೋ ಒಬ್ಬ ಜಾಣೆ ಅದನ್ನ ತೆಗೆಸಿ ಹಾಡವ್ವ ನೀನು ಆ ಹಾಡನ್ನ ಅಂತಂದ್ಲಂತ. ಅದು ಹೃದಯದ ಸಂದೂಕ ಅಂತ ಬೇಕಾದ್ರೆ ನೀವು ಅನ್ಕೋಬಹುದು. ಎಷ್ಟೋ ಸತಿ ಎಷ್ಟೋ ಒಳ್ಳೊಳ್ಳೆ ಹಾಡು ಕಲ್ತಿರ್ತಕ್ಕಂಥವ್ರು ಇರ್ತಾರೆ ಹಳ್ಳಿಯಲ್ಲಿ, ಅಜ್ಜಿಯರು ಅತ್ತೆದಿರೋರ್ಗಳ. ನೀನೊಂದು ಹಾಡು ಹೇಳು ನಾ ಕೇಳ್ತೀನಿ ಅಂತ ಕೇಳೋರೇ ಇರಲ್ವಲ್ಲ. ನೀವುಗಳು ಅಷ್ಟೇನೆ, ನೀವು ಎಲ್ಲಿ ಕೇಳ್ತೀರಿ? ಯಾವಾಗಲೂ ಕೂಡ ಈ ಮೊಬೈಲು, ಆ ಹಾಡು ಈ ಹಾಡು, ಬೇಡ ಅಂದ್ರೂ ಕೇಳಿಸ್ಕೊಳ್ಳೋ ಹಾಡುಗಳಿರುತ್ತೆ. ಆದರೆ ಹಾಡು ಕಲಿತವರಿಗೆ ನಿನ್ನ ಹಾಡು ಹೇಳು ಅಂತ ಕೇಳೋದೇ ಕಷ್ಟ. ಕೇಳಿದ್ದನ್ನ ನೀನು ಹಾಡ್ತೀಯಮ್ಮ ನಾನು ಕೇಳಿಸ್ಕೊತೀನಿ ಅಂತ ನೋಡು. ಕೇಳುಗರೇ ಇಲ್ಲದೇ ಇದ್ರೆ ಹಾಡು ಹೇಳೋರಿಗೆ ಎಷ್ಟು ಸಂಕಟ ಅಂತ ನೀವು ಒಂದ್ಸತಿ ಯೋಚನೆ ಮಾಡಿ. ಹಾಗಾಗಿ ಇಲ್ಲಿ ಅವಳು ಎಷ್ಟು ಚೆನ್ನಾಗಿ ಹೇಳಿದಾಳೆ, ಯಾವ ಗರತಿ ಹೇಳ್ತಾಳೋ. ಈ ಹಾಡು ಎಷ್ಟೋ ವರ್ಷದಿಂದ ಸಂದೂಕ ಪೆಟ್ಟಿಗೆ ಒಳಗಡೆ ಇಟ್ಟು ಬಂಧನಕ್ಕೊಳಗಾದ ಹಾಗೆ ಅದನ್ನು ಹಾಡಿರಲಿಲ್ಲ. ಆದರೆ ಇವತ್ತೊಬ್ಬ ಜಾಣಿ ಅದನ್ನು ಹೊರಗೆ ತೆಗೆಸಿ ಹಾಡುವಂತೆ ಮಾಡಿದಾಳೆ. ಇಂದು ಯಾವ ಜಾಣಿ ತೆಗಿಸ್ಯಾಳೋ ಅವಳಿಗೆ ಆ ತೆಗೆಸಿದ ಜಾಣೆ ಯಾರಂದರೆ ಬಸಮ್ಮ ಅಂತಕ್ಕಂಥವಳು ತೆಗೆಸಿದಾಳಂತೆ. ಅವಳ ಕಂದಾನ ಸಂತಾನ ಘನವಾಗಲಿ ಅಂತ ಹೇಳಿ ಹಾಡ್ತಾ ಇರುವಂಥವಳು ಮನ ತುಂಬಿ ಅವಳಿಗೆ ಹಾರೈಸ್ತಾಳೆ. ಅವ ಒಂದು ಹಾಡು ಹಂಗನ್ನು ಒಂದು ಪದ ಹಾಡು ಅಂತ ಹೇಳಿ ಬಸಮ್ಮ ಅನ್ನೋಳು ಕೇಳಿದ್ರಿಂದ ಆ ಹಾಡು ಹಾಡುವಂತಹ ಆ ಹೆಣ್ಣು ಮಗಳು ಒಬ್ಳು ಅವಳು ಆ ಹಿರಿಯ ಹೆಂಗಸು ಹೇಳ್ತಾ ಇದ್ರೆ ಅವಳು ಎಷ್ಟು ಸಂತೋಷ ಅಂದರೆ, ಈ ಹಾಡೆಲ್ಲ ಎಲ್ಲೋ ಹೋಗಿತ್ತು, ಇವತ್ತು ನಿಂದೆಸಿಂದ ಅಥವಾ ಈ ಬಸಮ್ಮನ ದೆಸಿಂದ ಅವು ಹಾಡು ಹೊರಗೆ ಬಂದದವೆ ಅಂತ. ಹಾಡು ಹೊರಗೆ ಬರುವುದಕ್ಕೆ ಕಾರಣಳಾದಂಥ ಆ ಹೆಣ್ಣು ಮಗಳಿಗೆ ಸಂತಾನ ಸುಖವಾಗಿರಲಿ ಅಂತ ಹೇಳಿ ಆ ಹಾಡ್ತಕ್ಕಂಥ ಕಲಾವಿದೆ ಹಾರೈಸೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಎಷ್ಟು ಮುಖ್ಯ ಅನ್ನುವಂಥದ್ದು ಅದರ ಹಾರೈಕೆ, ಅದರ ಪ್ರಯೋಜನವನ್ನು ಹೇಳುವುದರ ಜೊತೆಗೆ ಕೇಳೋರು ತುಂಬ ಮುಖ್ಯ, ಅದನ್ನು ಕೇಳಿಸಿಕೊಳ್ಳೋರು ತುಂಬ ಮುಖ್ಯ, ಕೇಳಿಸಿಕೊಂಡು ಕಲಿಯುವವರು ಮುಖ್ಯ, ಕಲಿತದ್ದನ್ನು ಮತ್ತೆ ಹಾಡುವವರು ಮುಖ್ಯ ಆಗ್ತಾರೆ. ಹಾಗಾಗಿ ಇದೆಲ್ಲವೂ ಕಾವ್ಯ ಪ್ರಯೋಜನದ ಒಳಗಡೆಗೆ ಅವರು ಹೇಳುವಂಥದ್ದು ಪುಣ್ಯ, ಮುತ್ತೈದಿತನ, ಸಂತಾನ ಭಾಗ್ಯ ಮತ್ತು ಸಂತಾನ ಘನವಾಗುವಂಥದ್ದು. ಹೀಗೆ ಹಲವು ಬಗೆಯ ಪ್ರಯೋಜನಗಳನ್ನು ಜನಪದರು ಹೇಳಿರೋದನ್ನು ನೋಡ್ತೇವೆ. ಹೀಗೆ ಜನಪದರ ಹಾಡಿದ್ರೆ ಹಾಡಿಸಿದವರಿಗೂ ಪುಣ್ಯ, ಕೇಳಿದವರಿಗೆ ಪುಣ್ಯ, ಎಲ್ಲರಿಗೂ ಪ್ರಯೋಜನ ಸಿಗತ್ತೆ. ಆದರೆ ಕೆಲವು ಸತಿ ನಿನ್ನ ಹಾಡು ಏನು ಕೇಳೋದು ಅಂಥೇಳಿ ಧಿಕ್ಕರಿಸಿ ಹೋಗ್ತಕ್ಕಂಥವ್ರ ಬಗೆಗೂ ಕೂಡ ಒಂಥರ ಬಾಧೆ ಆಗತ್ತೆ. ಅಯ್ಯೋ ಯಾರು ಕೇಳ್ತಾರೆ ನಮ್ಮ ಹಾಡು ಅನ್ನುವಂಥದ್ದು, ಅಥವಾ ನಾನೇನೊಂದು ಹೇಳಬೇಕಂದ್ರೆ ಕೇಳೋರು ಯಾರಿದ್ದಾರೆ ಅನ್ನೋ ಥರದ ಒಂದು ನೋವಿರುತ್ತೆ. ಅಂಥವರು ಈ ಕೇಳಿಸಿಕೊಳ್ಳದೆ ಹೋಗ್ತಕ್ಕಂಥವ್ರು ಇರ್ತಲ್ಲ, ಅಂಥವರಿಗೆ
ನೀನು ಕೇಳಿಸ್ಕೊಂಡು ಆ ಹಾಡುಗಳನ್ನು ಅರ್ಥ ಮಾಡಿಕೊಂಡು ಸಂತೋಷ ಪಡು ಅಂತ ಹೇಳೋದು ನೀವು ಒಳ್ಳೇದಾಗ್ಲಿ ಅಂತ ಹೇಳೋದ್ರ ಜೊತೆಗೆ ನೀನು ಆ ಕೆಲಸ ಮಾಡಿಲ್ಲ, ಅದು ನಿನ್ನ ಕರ್ತವ್ಯ. ಮಾಡಿಲ್ಲ ಅಂದರೆ ನಿನಗೆ ಪಾಪ ಬರುತ್ತೆ ಅಂತ ಕೂಡ ಹೇಳಿರೋದಿದೆ. ಯಾಕೆ ಹೇಳಿರ್ಬೋದು ಇದನ್ನು ಅಂತ ಒಂದ್ಸತಿ ಯೋಚನೆ ಮಾಡೋಣ. ಇವಾಗ ಒಂದು ಜನಪದ ಗೀತೆಗಳು ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬರಬೇಕಾದ್ರೆ ಅವರೇನು ಬರೆದಿಡ್ತಿರ್ಲಿಲ್ಲ ಅಂದರೆ ಯಾರೋ ಒಬ್ಬರು ಕೇಳಿಸ್ಕೊಂಡು ಕಲ್ತ್ಕೊಳ್ಳೇಬೇಕಲ್ವ. ನಿಜವಾಗ್ಲಿ ಜನಪದ ಹಾಡುಗಳು ಒಂದು ರೀತಿಯಲ್ಲಿ ಪೂರ್ಣವಾಗಿ ಅವಲಂಬಿತವಾದದ್ದೇ ಈ ಕೇಳುಗರ ಮೇಲೆ ಅವಲಂಬಿತವಾಗಿ. ಅವರು ಕಲ್ತ್ರೆ ಮಾತ್ರ ಇವು ಉಳ್ಕತ್ವೆ. ಅವರು ಅದನ್ನು ಮತ್ತೆ ಪ್ರಚಾರ ಮಾಡಿದ್ರೆ ಮಾತ್ರ ಮುಂದಿನ ತಲೆಮಾರಿಗೆ ಹೋಗತ್ವೆ. ಹಾಗಾಗಿ ಒಂದು ತಲೆಮಾರಿನಲ್ಲಿ ರಚಿತವಾಗಿರಬಹುದಾದ ಈ ಮಹತ್ವಪೂರ್ಣವಾದ ಸಾಹಿತ್ಯವನ್ನ, ಅರಿವನ್ನ, ಬದುಕಿನ ಲೋಕಜ್ಞಾನ, ತಿಳುವಳಿಕೆಯನ್ನ, ಆ ಸಾಂತ್ವನದ ನುಡಿಗಳನ್ನ, ಜಾಣ್ನುಡಿಗಳನ್ನ ಮುಂದಿನ ತಲೆಮಾರಿಗೆ ಒಯ್ಯುವ, ಅದನ್ನ ಕೇಳುವ, ಅರ್ಥೈಸಿಕೊಳ್ಳುವ, ಕಲಿಯುವ, ಮುಂದಿನ ತಲೆಮಾರಿಗೆ ತೆಗೆದುಕೊಂಡು ಹೋಗುವ ಕರ್ತವ್ಯವೂ ಕೂಡ ಒಂದು ಆ ಜನಾಂಗಕ್ಕೆ, ಸಮುದಾಯಕ್ಕೆ ಇರುತ್ತೆ. ಆ ಕರ್ತವ್ಯ ಮಾಡಬೇಕು. ಮಾಡದೇ ಇದ್ರೆ ನಿನಗೆ ಪಾಪ ಬರುತ್ತೆ ಅಂತ ಹೇಳಿರೋದನ್ನ ನಾವು ನೋಡ್ಬೋದು. ಅದಕ್ಕೆ ತುಂಬಾ ಚೆನ್ನಾಗಿದೆ. ನಮ್ಗೆ ಹಾಡು ಬಂದ್ರೆ ನಾವು ಹಾಡದೇ ಇದ್ರೆ, ನಮ್ಮೊಳಗೇನೆ ನಾವು ಇಟ್ಕೊಂಡ್ರೆ ಅದು ತಪ್ಪು ಅಂತ ಹೇಳಿ ಕೂಡ ಹೇಳ್ತಾರೆ. ಕತೆ ಬರೋನು ಕತೆಗಳನ್ನ ಹೇಳ್ಬೇಕಂತೆ. ಹೇಳದೇ ಇದ್ರೆ ಆ ಕತೆ ಒಳಗಡೆ ಇರುವ ಕತೆಗಳು ಬೈಕೊಳ್ತವಂತೆ. ನಮ್ಮೊಳಗಿರುವ ಪದಗಳು, ಹಾಡುಗಳು ಅವು ಹೊರಗಡೆ ಬರಬೇಕು, ಹಾಡಬೇಕು. ನಮ್ಮಲ್ಲಿ ಜ್ಞಾನ ಇದ್ರೆ ಅದನ್ನ 4 ಜನಕ್ಕೆ ಹಂಚಬೇಕು. ಹೇಗೆ ಸಂಪತ್ತಿದ್ರೆ ಅದನ್ನ ಹಂಚಬೇಕು ಅಂತ ಹೇಳ್ತಾರೆ, ಹಾಗೆ ಅರಿವು, ತಿಳುವಳಿಕೆ, ಜ್ಞಾನವನ್ನ ನಾನೇ ಬಚ್ಚಿಟ್ಕೊಳ್ಳೋದು ಕೂಡ ಪಾಪ ಅಂತ ಜನಪದರು ಭಾವಿಸಿದ್ರು. ಹಾಗಾಗಿ ಕಲಿತ ಹಾಡನ್ನ ತಾನೇ ಇಟ್ಕೊಳ್ರೆ ಅದು ತಪ್ಪು. ಅದನ್ನ ಮತ್ತೆ ಸಮೂಹಕ್ಕೆ ಕೊಡಬೇಕು, ಅದು ಪುಣ್ಯದ ಕೆಲಸ. ಕೇಳಿಸಿಕೊಳ್ಳುವ ಹಾಡುಗಳನ್ನ ಕಲ್ತ್ಕೋಬೇಕು, ಕೇಳಿಸ್ಕೋಬೇಕು, ಮತ್ತೆ ಅದನ್ನ ಮತ್ತೆ ಮುಂದಿನ ತಲೆಮಾರಿಗೆ ಮರುಸೃಷ್ಟಿಸಿ ಕೊಡಬೇಕು, ಅದು ಪುಣ್ಯದ ಕೆಲಸ. ಹಾಗೆ ಮಾಡಲಿಲ್ಲ ಅಂದ್ರೆ ನಿನ್ನ ಕರ್ತವ್ಯವನ್ನು ನೀನು ಮಾಡಿಲ್ಲ ಅಂತಾನೆ ಅರ್ಥ. ನೋಡಿ, ಇಷ್ಟೆಲ್ಲ ಪಾಪದ ಭಯವನ್ನೂ ಕೂಡ ಜನಪದರು ಹೇಳಿರೋದು ನೋಡಿದ್ರೆ ಒಂದು ಪದ್ಯವನ್ನ ಇಲ್ಲಿ ನಾವು ನೋಡ್ಬೋದಾಗತ್ತೆ. ಯಾಕೆ ಹೇಳ್ತಾರೆ, ಹಾಡು ಹಾಡಂದರ ಹಾಡದಿದ್ದರೆ ಪಾಪ, ಹಾಡು ಹಾಡಂದರ ಹಾಡದಿದ್ದರೆ ಪಾಪ, ಹಾಡು ಕೇಳವರ ಪರಚಿತ್ತ ಪರಜ್ಞಾನ, ಹಾಡು ಕೇಳವರ ಪರಚಿತ್ತ ಪರಜ್ಞಾನ, ಅವರ ಬಾಗಿಲ ಮುಂದ ಅವ ಯಮಗೊಂಡ, ಅವರ ಬಾಗಿಲ ಮುಂದವ ಯಮಗೊಂಡ. ನೋಡಿ ಹೇಗೆ ಹಾಡು ಅಂತ ಯಾರು ಹಾಡನ್ನ ಹೇಳಮ್ಮ ಅಂತ ಹೇಳಿದ್ರೆ, ಹೇಳಪ್ಪ ಅಂತ ಹೇಳಿದ್ರೆ, ಹಾಡದೇ ಇರುವವನಿಗೆ ಪಾಪ ಬರುತ್ತೆ. ಇನ್ನು ಕೇಳುವವನಿಗೇನು ಅಂದ್ರೆ, ಕೇಳುವವನು ಸರಿಯಾಗಿ ಚಿತ್ತ ಕೊಟ್ಟು ಕೇಳಬೇಕು. ಕೇಳುವವನು ಸರಿಯಾಗಿ ಕೇಳಿ ಅರ್ಥ ಮಾಡ್ಕೊಳ್ಬೇಕು. ಪರಜ್ಞಾನದಲ್ಲಿ ಕೂತ್ರೆ, ಅರ್ಧಂಬರ್ಧ ಮನ್ಸಿಟ್ರೆ, ಸರಿಯಾಗಿ ಕೇಳಿಸ್ಕೊಳ್ದೇ ಇದ್ರೆ ಹಾಡುಗಳು ತಪ್ಪಾಗ್ತವೆ. ಹಾಗಾಗಿ ಪರಧ್ಯಾನವನ್ನ ಮಾಡ್ತಾ ಎಲ್ಲೋ ಮನ್ಸಿಟ್ಕೊಂಡು ಸುಮ್ಮನೆ ಕೇಳ್ತಿದ್ದೀನಿ ಅಂತ ನಟನೆ ಮಾಡೋದಲ್ಲ. ಕೇಳಿಸ್ಕೊಳ್ದೇ ಇದ್ದಾಗ್ಲೂ ಕೂಡ ಅವರಿಗೂ ಪಾಪ ಬರುತ್ತೆ. ಅಷ್ಟೇ ಅಲ್ಲ, ಹಾಗೆ ಕೇಳಿಸಿಕೊಳ್ಳದೆಯೇ ಈ ಅಪೂರ್ವವಾದ ಬದುಕಿನ ಸಾಹಿತ್ಯದ ಸೃಷ್ಟಿಯಾಗಿರೋದನ್ನ ಕೇಳಿಸ್ಕೊಳ್ಳದೆ ಹೋದವನಿಗೆ ಅವನ ಮನೆ ಮುಂದೆ ಯಮಗಂಡ ಇರುತ್ತೆ. ಯಮಗೊಂಡ ಇದ್ದಾನೆ ಅಂದ್ರೆ ಯಮ ಬರ್ತಾನೆ ಅಂತ ಹೇಳಿ, ಅಂದ್ರೆ ಅವನಿಗೆ ಮೃತ್ಯು ಆಗತ್ತೆ ಅನ್ನುವ ತರಹದಲ್ಲಿ ಹೆದರಿಸಿರೋದನ್ನು ನಾವು ನೋಡ್ತೀವಿ. ಪುಣ್ಯ ಬರುತ್ತೆ ಅಂತ ಹೇಳೋದಲ್ಲ, ಹಾಡದೇ ಇದ್ರೆ ಪಾಪ ಅಲ್ಲ. ಸರಿಯಾಗಿ ಕೇಳಿಸ್ಕೊಳ್ದೇ ಇದ್ರೆ, ಕೇಳಿಸ್ಕೊಂಡು ಅದನ್ನ ಕಲ್ತ್ಕೊಳ್ದೇ ಇದ್ರೆ, ಅಥವಾ ಅದನ್ನ ಮುಂದಕ್ಕೆ ತಗೊಂಡು ಹೋಗದೇ ಇದ್ರೆ, ಕೇಳುಗನು ಮನಸ್ಸಿಟ್ಟು ಕೇಳದೇ ಇದ್ರೆ ಅವನ ಮನೆಯ ಮುಂದೆ ಯಮ ಬರ್ತಾನೆ ಅಂತ ಹೇಳುವ ಮುಖಾಂತರ ಜೊತೆಗೆ ಇನ್ನೊಂದು ಪದ್ಯವನ್ನು ಕೂಡ ಕೊಡ್ತಾರೆ. ಅದು ಚೆನ್ನಾಗಿದೆ. ನೀನ್ ಹಾಡೋದೇನ್ ಮಹಾ, ನಂಗೂ ಬರುತ್ತೆ, ಅಥವಾ ನನಗೆ ನಿನ್ನ ಹಾಡನ್ನೇನ್ ಕಲಿಬೇಕಾದಿಲ್ಲ ಅನ್ನುವ ಧಿಕ್ಕರಿಸುವ, ಈ ಒಂದು ಅಲಕ್ಷ್ಯ ಮಾಡುವ ಅಹಂಕಾರದಿಂದ ಈ ಸೃಷ್ಟಿಯಾದ ಜನಪದ ಸಂಪತ್ತನ್ನು ಧಿಕ್ಕರಿಸ್ತಕ್ಕಂಥ, ಅಲಕ್ಷ್ಯ ಮಾಡುವಂಥವರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಪದ್ಯ ಇದೆ. ಎಂದಿಗೆ ಈ ಹಾಡ ಸಂದಬಲ್ಲೇನೆಂದು
ಎಂದಿಗೆ ಈ ಹಾಡ ಸಂದ ಬಲ್ಲೇನೆಂದು ಅಂಗಳಕ ಬಂದು ತಿರುಗಿದವ್ವ, ನೀನೀಗ ಬೆಂದ ದೇಗುಲದ ಕದವಾದೆ. ಯಾರೋ ಒಬ್ಳು ಹಾಡ್ತಾ ಇದ್ದಾಳೆ. ಹಾಡ್ತಾ ಇದ್ದಾಗ ಯಾರೋ ಮತ್ತಾರೋ ಒಬ್ರು ಅಂಗಳದವರೆಗೂ ಬಂದ್ಲು. ಬಂದ್ಮೇಲೆ ಈ ಹಾಡು ನಂಗೆ ಗೊತ್ತಿಲ್ವಾ ನೋಡಿ, ಹಾಡಿನ ಸಂದ ಬಲ್ಲವಳು. ಸಂದು ಅಂತಂದ್ರೆ ಇಲ್ಲಿ ಆ ಹಾಡಿನಲ್ಲಿ ಇರುವಂತ ಮರ್ಮ, ವಿಶೇಷತೆ, ಆ ಹಾಡಿನ ವಿಶೇಷತೆಗಳೆಲ್ಲ ನಂಗೆ ಗೊತ್ತು ಅಂತ ಹೇಳಿ ಅಂದ್ಕೊಂಡು ಅಂಗಳಕ್ಕೆ ಬಂದವಳು ಹಾಡನ್ನ ಕೇಳದೆ ಅಲ್ಲಿ ಕುತ್ಕೊಳ್ಳದೆ ಹಾಗೆ ವಾಪಸ್ ತಿರುಗಿ ಹೊರಟೋದಂತಹ ಆ ಹೆಂಗಸೊಬ್ಬಳಿಗೆ ಈ ಪದ್ಯದಲ್ಲಿ ಹೇಳ್ತಿದೆ, ಎಂದಿಗೆ ಈ ಹಾಡ ಸಂದ ಬಲ್ಲೇನೆಂದು, ಈ ಹಾಡು ನಂಗೆ ಗೊತ್ತಿಲ್ವ ಬಿಡು, ನಂಗೆಲ್ಲ ಗೊತ್ತು ಅಂತ ಅನ್ಕೊಂಡು ಅಂಗಳಕ್ಕ ಬಂದು ತಿರುಗಿದವ್ವ. ಅಂಗಳಕ್ಕೆ ಬಂದವಳು ಹಾಡು ಕೇಳದೆ ಹಂಗೆ ವಾಪಸ್ಸು ತಿರುಗಿ ಹೋದವಳು ಅವಳಿಗೆ ಹೇಳ್ತಿದ್ದಾಳೆ, ನೀನೀಗ ಎಂಥವಳಾದೆ ಅಂದ್ರೆ ಬೆಂದು ಹೋಗಿರುವ ದೇವಸ್ಥಾನದ ಕದವಾದೆ ನೀನು. ಸುಟ್ಟೋಗಿರೋ ದೇವಸ್ಥಾನಕ್ಕೆ ಕದ ಯಾಕೆ ಬೇಕು? ವ್ಯರ್ಥ ಅಂದ್ರೆ ನಿನ್ನ ಬದುಕು ಸಾರ್ಥಕ ಆಗ್ತಾ ಇಲ್ಲ ನೋಡಿ. ಹೀಗೆ ಕಲಿತ ಸಾಹಿತ್ಯ, ಸೃಷ್ಟಿಯಾದ ಸಾಹಿತ್ಯವನ್ನು ಕೇಳುವುದೊಂದು ಸಾರ್ಥಕತೆಯ ಬದುಕಿನ ಲಕ್ಷಣ. ಅದು ಬದುಕಿನ ಸಾರ್ಥಕತೆ. ಅದನ್ನ ತಗೊಳ್ಳೋದು, ಕಲಿಯೋದು, ತಿಳಿಯೋದ್ರಿಂದ ಬದುಕು ಅರ್ಥ ಆಗತ್ತೆ. ಅದನ್ನು ಮತ್ತೊಬ್ರಿಗೆ ಹೇಳೋದ್ರಿಂದ ಬದುಕಿಗೆ ಏನೋ ಒಂದು ಸಾರ್ಥಕತೆ ಬರುತ್ತೆ. ಹಾಗೆ ಮಾಡದೆ ಅಹಂಕಾರದಿಂದ ಧಿಕ್ಕರಿಸಿ ಹೋದಾಗ ನಿನ್ನ ಬದುಕು ವ್ಯರ್ಥವಾಯಿತು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಸುಟ್ಟು ಹೋಗಿರುವ ಅದು ದೇವಸ್ಥಾನವೇ ಆಗಿರಲಿ, ದೇವಸ್ಥಾನದ ಬಾಗಲಾಗುವುದಿದೆಯಲ್ಲ, ಅದು ಎಷ್ಟು ಪುಣ್ಯದ ಕೆಲಸ. ಆದರೆ ಸುಟ್ಟು ಹೋದ ದೇವಸ್ಥಾನಕ್ಕೆ ನೀನು ಬಾಗಿಲಾದ್ರೆ ಆ ಬಾಗಿಲಿನ ಪ್ರಯೋಜನವೇ ಇಲ್ಲ. ಬಾಗಿಲು ಯಾಕೆ ಬೇಕು ಸುಟ್ಟೋದ್ಮೇಲೆ? ದೇವಸ್ಥಾನ ಯಾವಾಗ ಬಾಗಿಲು ಬೇಕು ಅಂದ್ರೆ ಆ ಬಾಗಿಲು ದೇವಸ್ಥಾನವನ್ನು ಕಾಪಾಡುವಾಗ ಬಾಗಿಲಿಗೊಂದು ಬೆಲೆ ಇರುತ್ತೆ. ಹಾಗೆ ನೀನು ಈ ಒಂದು ಸೃಷ್ಟಿಯಾದ ಸಾಹಿತ್ಯ ಸಂಪತ್ತನ್ನು ಕಾಪಾಡುವಂತಹ ಬಾಗಿಲಾಗಬೇಕೇ ಹೊರತು ನೀನು ಅದು ನಾಶವಾದ ಮೇಲೆ ಅದರಿಂದ ನಿನ್ನಂಥವರಿಂದ ಏನೂ ಉಪಯೋಗ ಇಲ್ಲ. ಹಾಗಾಗಿ ಕಲಿಬೇಕು, ಕೇಳಬೇಕು, ಪ್ರಸಾರ ಮಾಡಬೇಕು, ಅದನ್ನು 4 ಜನರಿಗೆ ಮುಂದಿನ ತಲೆಮಾರಿಗೆ ಕೊಡಬೇಕು ಅನ್ನುವಂತಹ ಕರ್ತವ್ಯವನ್ನು ನಿಭಾಯಿಸುವುದರ ಬಗೆಗೆ ಇಂಥ ಪದ್ಯಗಳು ಎಚ್ಚರಿಕೆಯನ್ನು. ಹಾಗಾಗಿ ಹಾಡನ್ನು, ಕಾವ್ಯವನ್ನು ಕೇಳುವುದು ಕೂಡ ಪುಣ್ಯದ ಕೆಲಸ. ಹಾಗೆ ಅದು ಬೇಡ ನನಗೆ ಅಂತ ಹೇಳುವಂಥ ನಿರಾಕರಣೆ ಮಾಡೋದು ಪಾಪದ ಕೆಲಸ ಅನ್ನುವಂಥದ್ದು ಜನಪದರ ಒಂದು ನಂಬಿಕೆ ಆಗಿತ್ತು ಅನ್ನುವಂಥದ್ದನ್ನು ಈ ಹಾಡುಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಜನಪದರಲ್ಲಿ ಕಲೆಯ ಆರಾಧನೆ ಬಹಳ ಮುಖ್ಯ. ಕಲೆ ಉಳಿಬೇಕು ಅಂತಂದರೆ ಜನರು ಕೇಳಲೇಬೇಕು, ಕೇಳಿ ತಮ್ಮ ಬದುಕಿಗೆ ದಾರಿಯನ್ನು ಕಂಡುಕೋಬೇಕು. ಹಾಗೆ ಕಂಡುಕೊಂಡು ತಮ್ಮ ಉದ್ದೇಶವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಸಹಜವಾಗಿ ಇಂತಹ ಅಪೇಕ್ಷೆ ಸೃಷ್ಟಿ ಮಾಡಿದಂಥವ್ರಿಗೆ ಇರುತ್ತೆ. ಅದಕ್ಕಿಂತ ಮಹತ್ವಪೂರ್ಣವಾದ ವಿಚಾರ ಏನಪ್ಪ ಅಂತಂದರೆ, ಸಾಹಿತ್ಯ ಉಳಿಬೇಕಲ್ಲ, ಉಳಿಯೋದಕ್ಕೆ ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುವ ಮುಂದಿನ ತಲೆ ಬರಬೇಕು, ಕೇಳಿಸ್ಕೊಳ್ಳೋರು ಬೇಕು. ಸಹೃದಯರಿಗೆ ನಾನು ಆಗಲೇ ಹೇಳಿದಾಗ ಅವನು ಬರೀ ಸಂತೋಷ ಪಡೋಕ್ಕಲ್ಲ, ಅವನು ಒಂದು ರೀತಿಯಲ್ಲಿ ಕೊಂಡಿಯಾಗಿ ಮುಂದಕ್ಕೆ ಅದನ್ನು ತಗೊಂಡು ಹೋಗುವ ಜವಾಬ್ದಾರಿ ಅವನ ಮೇಲೆ ಇರೋದ್ರಿಂದಾಗಿ ಸಾಹಿತ್ಯ ಉಳಿಬೇಕು ಅಂದರೆ ಜನಪದ ಸಾಹಿತ್ಯಕ್ಕೆ ಇಂತಹ ಕೇಳುಗರೆ ಬಹಳ ಮುಖ್ಯ. ಅವರೇ ಜೀವಾಳ. ಆ ಕೇಳುಗರೆ ಕೇಳಿಸ್ಕೊಂಡು ಮತ್ತೆ ಅದನ್ನು ಮುಂದಕ್ಕೆ ತಗೊಂಡು ಹೋಗಬೇಕಾದ್ರಿಂದ ಜನಪದರ ಪ್ರಕಾರದಲ್ಲಿ ಬಹಳ ಮುಖ್ಯವಾಗಿ ಕೇಳುಗ ಬಹಳ ಪ್ರಾಧಾನ್ಯತೆಯನ್ನು ಪಡಿತಾನೆ. ಅವನಿಲ್ಲದೆ ಇದ್ರೆ ಸಾಹಿತ್ಯ ಪ್ರಸಾರ ಆಗಲ್ಲ, ಅದು ಉಳಿಯಲ್ಲ, ಮುಂದಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು. ಸೊ ಹೀಗೆ ಪುಣ್ಯದ ವಿಚಾರವನ್ನು ಹೇಳ್ತಾ ಒಂದೆರಡು ಕಥೆಗಳನ್ನು ಲೇಖಕರು ಚೆನ್ನಾಗಿರೋದನ್ನು ಹೇಳ್ತಾರೆ. ಅಂದರೆ ಹಾಡು ಗೊತ್ತಿದ್ದವರು ಹಾಡದೇ ಇದ್ರೆ ಪಾಪ, ಕತೆ ಗೊತ್ತಿದ್ದವರು ಅದನ್ನು ಹೊರಕ್ಕೆ ಬಿಡಬೇಕು ಕತೆಗಳನ್ನು. ಇಲ್ಲದೇ ಇದ್ರೆ ಆ ಕತೆಗಳಿಗೆ ಬೇಜಾರಾಗಿ ಅವು ಏನು ಮಾಡಿದ್ವು ಅನ್ನುವಂಥ ಭಾಳ ಚೆನ್ನಾಗಿರುವಂಥ ಒಂದೆರಡು ಪುಟ್ಟಾಣಿ ಕತೆಗಳನ್ನು ಹೇಳಿದ್ದಾರೆ. ಆ ಕತೆಗಳೇನು ಅಂತ ಹೇಳಿ ನೋಡೋಣ. ಜನಪದರು ಕಟ್ಟಿರುವಂಥ ಕತೆ. ಒಂದು ಊರಲ್ಲಿ ಒಬ್ಬ ಜಿಪುಣಕೊಂಡಿ ಒಬ್ಬ ಇದ್ದ. ಅವನಿಗೆ 4 ಕತೆಗಳು ಬರ್ತಾ ಇತ್ತಂತೆ. ತುಂಬ ಜಿಪುಣ ಅವನು. ಯಾರಿಗೂ ಏನೂ ಕೊಡ್ತಾ ಇರಲಿಲ್ಲ, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಕತೆಗಳನ್ನು ಸಹಿತ ಯಾರಿಗೂ ಹೇಳೋಕ್ಕೂ ಜಿಪುಣತನ ಅವನಿಗೆ, ಆ ಥರ. ಆದರೆ ಅವನು ಅವುಗಳನ್ನು ಯಾರ ಮುಂದೆ ಹೇಳದೇ ಇದ್ದಿದ್ದರಿಂದ ಆ ಕತೆಗಳಿಗೆ ಕೋಪ ಬಂದ್ಬಿಡ್ತು. ಇವನಿಗೆ ನಾವು ಗೊತ್ತಲ್ವಾ, ನಮ್ಮ ಬಗ್ಗೆ ನನ್ನ ಕತೆಗಳನ್ನು ಯಾರಿಗೂ ಹೇಳಲಿಲ್ವಲ್ಲ ಅಂತ ಕೋಪ ಬಂತಂತೆ. ಒಂದಿನ ಎಷ್ಟು ಕೋಪ ಬಂತು ಆ ಕತೆಗಳಿಗೆ, 4 ಕತೆಗಳು ಏನು ಮಾಡಿದ್ವು ಅಂದರೆ
ಅವನು ಮಲ್ಕೊಂಡಿದ್ದಾಗ ಅವನ ಹೊಟ್ಟೆಯಿಂದ ಹೊರಕ್ಕೆ ಬಂದು ಅವನನ್ನು ಕೊಂದುಬಿಡೋಣ. ಇವನ ಹೊಟ್ಟೆನಲ್ಲಿರುವಂಥ ನಮಗೆ ಕತೆಗಳಿಗೆ ಹೊರಕ್ಕೆ ಬಿಡಬೇಕು ಅಂತ. ನಿಮ್ಗೆ ಗೊತ್ತಿರ್ಬೋದು, ಕೆಲಸತಿ ಹೇಳ್ತಾರೆ ಗುಟ್ಟು ಹೊಟ್ಟೆಲೇ ಇಟ್ಕೊಂಡ್ರೆ ಅದು ಹೊಟ್ಟೆ ಒಡೆದೋಗುತ್ತೆ ಅನ್ನೋ ಥರದ್ದು ಇದರೊಳಗಡೆ ಇನ್ನೊಬ್ರಿಗೆ ಹೇಳಿಬಿಡ್ಬೇಕು ಅಂತ ಹೇಳ್ತಾರಲ್ಲ. ಹಾಗೆ ಈ ಕತೆಗಳು ಕೂಡ ಯೋಚನೆ ಮಾಡಿದ್ವು, ಇವನ ಹೊಟ್ಟೆಲ್ಲೇ ನಾವು ಯಾವಾಗಿರೋದು, ಎಷ್ಟು ಅಂತ ಇರೋದು, ಇಲ್ಲ ಇವನು ಸರಿ ಇಲ್ಲ ಅಂತ ಹೇಳಿ ಅವನ ಮೇಲೆ ಕೋಪ ಬಂದು ಅವನು ಮಲ್ಕೊಂಡಿದ್ದಾಗ ಅವನ ಹೊಟ್ಟೆ ಒಡೆದ್ಬಿಟ್ಟು ಆಚೆ ಕಡೆ ಬಂದುಬಿಡಬೇಕು ಅಂತ ಹೇಳಿ ಅವನ ಹೊಟ್ಟೆಯಿಂದ ಹೊರಕ್ಕೆ ಬಂದು ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಆಲೋಚನೆಯನ್ನು ಕತೆಗಳು ಮಾಡಿದ್ವಂತೆ. ಒಂದು ದಾರಿಯ ಮರವಾಗಿ ಅವನ ಮೇಲೆ ಆಮೇಲೆ ಯೋಚನೆ ಮಾಡಿದ್ವು. ಹಾಗೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ನಾವು ದಾರಿಯಲ್ಲಿ ಅವನು ಹೋಗುವಾಗ ಒಂದು ಮರ ಆಗಿಬಿಟ್ಟು ನಾವು ಆ ಮರ ಅನಾಮತ್ ಅವನ ಮೇಲೆ ಬಿದ್ದು ಅವನನ್ನ ಕೊಂದುಬಿಡಬೇಕು ಅಂತ ಯೋಚನೆ ಮಾಡಿದ್ವಂತೆ. ಇನ್ನೊಂದು ಹೇಳ್ತು, ಇಲ್ಲ ನಾನು ಹಾವಾಗಿ ಕಚ್ಚಿಬಿಟ್ಟು ಅವನನ್ನು ಕೊಲ್ಲಬೇಕು ಅಂತ. ಮತ್ತೊಂದು ಕತೆ ಹೇಳ್ತಂತೆ, ಅವನು ಹೊಳೆಯನ್ನು ದಾಟ್ತಾ ಇರಬೇಕಾದಾಗ ನಾನು ದೊಡ್ಡ ತೆರೆಯಾಗಿ ಬಂದು ಅವನನ್ನು ಮುಳುಗಿಸಿಬಿಡಬೇಕು ಅಂತ ಹೇಳಿ. ಇನ್ನೊಂದು ಯೋಚನೆ ಮಾಡ್ತಿತ್ತು, ಮಗದೊಂದು ಆತ ಊಟ ಮಾಡುವಾಗ ಬಾಯಲ್ಲಿಟ್ಕೊಂಡಂಥ ತುತ್ತನ್ನು, ಆ ತುತ್ತಿನಲ್ಲಿ ಅನ್ನ ಇರೋ ಬದಲು ಸೂಜಿಗಳನ್ನು ತುಂಬಿಸಿಬಿಟ್ರೆ ಅವನು ಖಂಡಿತವಾಗಿಯೂ ಕೂಡ ಅವನು ಸಾಯ್ತಾನೆ ಅಂತ ಹೇಳಿ. ಹೀಗೆ 4 ಕಥೆಗಳು ಕೂಡ ತಮ್ಮನ್ನು ಹೊರಗೆ ಬಿಡದೇ ಇರುವ ಕಥೆಯನ್ನು ಹೇಳಿ ಅದನ್ನು ಹೊರಗೆ ಸ್ವತಂತ್ರಗೊಳಿಸದೇ ಇರುವಂತಹ ಆ ಜಿಪುಣನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಕೋಪ ಮಾಡಿಕೊಂಡ್ವು ಅನ್ನುವಂಥ ಆ ರೀತಿ ಅದನ್ನು ಪ್ರಯತ್ನವನ್ನು ಮಾಡಿ ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಅಂದ್ಕೊಳತ್ವೆ. ಆದರೆ ಈ ಸಮಾಚಾರ, ಈ ಕಥೆಗಳು ಅವನನ್ನು ಕೊಲ್ಲಕ್ಕೆ ಸಂಚು ಮಾಡ್ತಿವೆ ಅನ್ನುವಂಥದ್ದು ಆ ಗೊಂಡಿ ಇದ್ನಲ್ಲ ಅವನ ಸೇವಕರಿಗೆ ಅದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಉಪಾಯ ಮಾಡಿ ಈ ಕತೆಗಳನ್ನು ಅವನನ್ನು ಕೊಲ್ಲದೇ ಇರುವ ಹಾಗೆ ಅವನು ಉಪಾಯವನ್ನು ಮಾಡ್ದ ಅಂತ ಹೇಳಿ ಒಂದು ಪುಟಾಣಿ ಕತೆ. ಇದ್ರ ಕಥೆಯ ಸಾರಾಂಶ ಏನು ಹೇಳ್ತಾ ಇದೆ ಅಂದರೆ, ಗೊತ್ತಿರುವಂಥ ಜ್ಞಾನವನ್ನು, ತಿಳುವಳಿಕೆಯನ್ನು ಹಂಚಬೇಕು, ಹೇಳಬೇಕು. ಹಾಡು ಬಂದರೆ ಆ ಹಾಡುಗಳನ್ನ ಕಟ್ಟಿದರೆ ಆ ಹಾಡುಗಳನ್ನ 4 ಜನಕ್ಕೆ ಹಂಚಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಕಾವ್ಯ ಅಂತಕ್ಕಂಥದ್ದು ಬಚ್ಚಿಟ್ಕೊಳ್ಳೋಕೆ ಬರೆದದ್ದಲ್ಲ, ಅಥವಾ ಬರೀ ಯಶಸ್ಸು, ಕೀರ್ತಿ ಅಥವಾ ಇನ್ನೇನೋ ಒಂದು ರಾಜನಿಂದ ಬಿರುದು ಬಾವಲಿ ತಗೊಳ್ಳೋದಕ್ಕೆ ಅಂತ ಮಾಡಿದ್ದಲ್ಲ, ಅಥವಾ ಬರೀ ನನ್ನ ಸಂತೃಪ್ತಿಗಾಗಿ ನಾನು ಮಾಡ್ಕೋತೀನಿ ಅನ್ನುವಂಥ ಇವತ್ತಿನ ಕಾಲದ ಬರಹದ ಧೋರಣೆಗಳು ಅಲ್ಲ. ಹಾಗಾದರೆ ಇದು ಬದುಕಿನಿಂದ ಪಡೆದ ಅನುಭವವನ್ನು ಬದುಕಿಗಾಗಿ ಮತ್ತೆ ಜನಸಾಮಾನ್ಯರಿಗೆ ಮತ್ತೆ ತಿರುಗಿ ಅದನ್ನು ಕೊಡಲೇಬೇಕು, ಅದು ಕರ್ತವ್ಯ ಅಂತ ಕೂಡ ಭಾವಿಸಿದ್ರಿಂದನೇ ಇಷ್ಟು ಅಪಾರವಾದ ಸಂಖ್ಯೆಯ ಸಾಹಿತ್ಯ ಸೃಷ್ಟಿ ಆಯಿತು ಅಂತ ಹೇಳಿ ನಾವು ಅನ್ಕೋಬೋದಾಗುತ್ತೆ. ಇನ್ನೊಂದು ಪುಟಾಣಿ ಕಥೆಯನ್ನು ನಾವು ನೋಡೋದಾದರೆ, ಒಬ್ಬ ಹಾಡು ಬಂದರೂ ಕೂಡ ಹಾಡ್ತಾ ಇರಲಿಲ್ವಂತೆ. ಎಷ್ಟು ಚೆನ್ನಾಗಿ ಬಂದರೂ ಅವನು ಏನು ಮಾಡಿದ್ರು ಹಾಡು ಅಂದರೆ ಹಾಡ್ತಾ ಇರಲಿಲ್ಲ. ಕತೆ ಬಂದರೂ ಕೂಡ ಕತೆನ ಹೇಳ್ತಾ ಇರಲಿಲ್ಲ. ಹೇಗಾದರೂ ಮಾಡಬೇಕು, ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಹಾಡು ಮತ್ತು ಕತೆಗಳೆಲ್ಲವೂ ಸೇರಿಕೊಂಡು ಕೂಡ್ಕೊಂಡು ಒಂದು ದಿನ ಸಂಚು ಮಾಡಿದ್ವಂತೆ. ಮುಂಜಾನೆ ಎದ್ದ ಕೂಡಲೇ ಅವನು ಚಪ್ಪಲಿ ಹಾಕೋತಾನಲ್ವ, ಜೋಡು ಮೆಟ್ತಾನೆ. ಆವಾಗ ಅವನಿಗೆ ಚೇಳಾಗಿ ಕಡಿಬೇಕು ಅಂತ ಹೇಳಿ ಅಂದ್ಕೊಂಡ್ವಂತೆ. ಆಮೇಲೆ ಹೆಂಡತಿನ ಕರೆಯೋಕ್ಕೆ ಅಂತ ಹೇಳಿ ಹೋಗ್ತಾನಲ್ಲ, ಆವಾಗ ಅಗಸೆ ಅವನ ತಲೆ ಮೇಲೆ ಬೀಳೋ ಹಾಗೆ, ಅಂದರೆ ಅವನು ಹೆಂಡತಿನ ಕರೆಯೋಕ್ಕೆ ಊರಿಗೆ ಹೋಗೋವಾಗ ಅವನು ಕೋಟೆ ಬಾಗಿಲು ದಾಟ್ಕೊಂಡು ಹೋಗ್ತಾನಲ್ವ, ಆ ಅಗಸೆ ಬಾಗಿಲು ಅಥವಾ ಕೋಟೆ ಬಾಗಿಲು ಇದ್ರಲ್ಲಿ ಮೇಲೆ ಅವನ ತಲೆ ಮೇಲೆ ಬಿದ್ದು ಅವನು ಸಾಯೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಂತೆ. ಆಮೇಲೆ ಹೀಗೆ ಅನ್ನುವಂಥ ಕತೆಗಳ ಮಾತನ್ನು ಅವರ ಮನೆಯಲ್ಲಿದ್ದಂಥ ಆಳ್ಮಗ ಒಬ್ಬ ಕೇಳಿಸ್ಕೊಂಡ್ಬಿಟ್ಟ. ಹಾಗೆ ಕೇಳಿಸ್ಕೊಂಡು ಆತ ಮಾಲೀಕನನ್ನು ಈ ಎಲ್ಲ ಅಪಾಯದಿಂದ ಉಳಿಸ್ತಾನೆ. ಕೊನೆಗೆ ಕತೆ ಹೀಗೆ ಹೇಳುತ್ತೆ, ಏನಂತ, ಕಥೆಯಲ್ಲಿ ಕೊನೆಯಲ್ಲಿ ಒಂದು ನೀತಿ ಇರುತ್ತಲ್ಲ, ಈ ಥರ ಹೇಳಿ ಕಲಿತ ಕಥೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ಮನಸ್ಸಿಗೆ ಅದು ಮೂಲವಾಗಿಬಿಡುತ್ತೆ. ಅದರಿಂದ ಅಪವಾದ ಬರುತ್ತೆ, ಅಪಾಯ ಬರುತ್ತೆ. ಹಾಗಾಗಿ ಅವು ಜನ್ಮಕ್ಕೆ ಬಂದಂಥ ಕತೆ ಮಂದಿಗೆ ಹೇಳಬೇಕು. ನಮಗೆ ಗೊತ್ತಾದ ಕಥೆನ ಮಂದಿಗೆ ಹೇಳಿದ್ರೇ ನಮ್ಮ ಕರ್ತವ್ಯ ಮಾಡ್ದಂಗೆ, ಇಲ್ಲದೇ ಇದ್ದರೆ ಅದರಿಂದ ತೊಂದರೆ ಆಗತ್ತೆ ಅಂತ ಹೇಳಿ ಒಂದು ಉತ್ತರ ಕರ್ನಾಟಕದ ಜನಪದ ಕಥೆಯೊಂದನ್ನು ಇಲ್ಲಿ ನಮಗೆ ಕೊಡ್ತಾರೆ. ಅಲ್ಟಿಮೇಟ್ ಆಗಿ ಲಾಸ್ಟಲ್ಲಿ ನಾವು ಚರ್ಚೆ ಮಾಡಬೇಕಾದದ್ದು ಹೀಗೆ, ಈ
ಒಂದು ಜನಪದ ಅಂತಕ್ಕಂಥದ್ದು, ಕಾವ್ಯ ಅಂತಕ್ಕಂಥದ್ದು ಕೊನೆಯದಾಗಿ ಏನು ಅದರ ಪ್ರಯೋಜನ ಅಂತಂದಾಗ ಪರಮ ಆನಂದ. ನಿಮ್ಗೆ ಈಗಾಗಲೇ ನಾನು ಕನ್ನಡ ಕಾವ್ಯ ಮೀಮಾಂಸೆ ಪಾಠ ಮಾಡುವ ಸಂದರ್ಭದಲ್ಲಿ ಕಾವ್ಯದಿಂದ ಉಂಟಾಗುವಂಥದ್ದನ್ನ ಬಹಳ ಮುಖ್ಯವಾಗಿ ಬ್ರಹ್ಮಾನಂದ ಸಹೋದರ, ಒಂದು ತಪಸ್ವಿ ಒಂದು ಬ್ರಹ್ಮಾನಂದವನ್ನ ಪಡೆದಾಗ ತನ್ನ ತಪಸ್ಸಿನ ತುದಿಯಲ್ಲಿ ಪಡಿತಕ್ಕಂಥ ಸಂತೃಪ್ತವಾದಂಥ ಒಂದು ಭಾವ ಏನಿದೆಯಲ್ಲ, ಬ್ರಹ್ಮಾನಂದ ಅಂತ ಕರೀತಾರೆ. ಅದಕ್ಕೆ ಕಿಂಚಿತ್ ಇದು ಅದರಷ್ಟೇ, ಅದರ ಹತ್ತತ್ರಕ್ಕೆ ಬರುವಂಥ ಒಂದು ಅಪೂರ್ವವಾದ ಆನಂದವೇ ಈ ರೀತಿ ಸಾಹಿತ್ಯದಿಂದ ದೊರಕತ್ತೆ ಅಂತ ಹೇಳಿ ಮೀಮಾಂಸಕರೆಲ್ಲ ಹೇಳ್ತಾರೆ. ಆ ಆನಂದ ಈ ಕಾವ್ಯದಿಂದ ಜನಪದರು ಕೂಡ ಆ ಕಾವ್ಯದ ಅಥವಾ ಕವಿತೆಗಳ ಅಥವಾ ಕಥೆಗಳ ಜನಪದದ ಒಟ್ಟು ಸಾಹಿತ್ಯದ ಪರಮ ಗುರಿ ಆನಂದವೇ ಆಗಿರುತ್ತೆ ಅನ್ನುವುದನ್ನು ಹೇಳ್ತಾರೆ. ಆದರೆ ಆ ಆನಂದ ಅನ್ನುವುದು ಕಾವ್ಯ ಮೀಮಾಂಸಕಾರರು ಹೇಳಿದ ಹಾಗೆ ಅದು ಪರಮಾನಂದ ಅಥವಾ ಮಹತ್ತಾನಂದ, ಈ ಲೋಕಕ್ಕೂ ಅದಕ್ಕೂ ಸಂಬಂಧ ಇಲ್ಲದ ಒಂದು ವಿಶೇಷ ಅಲೌಕಿಕ ಆನಂದ ಅಂತ ಏನು ಹೇಳ್ತಾರಲ್ಲ, ಅದನ್ನ ಜನಪದರು ಒಪ್ಪಲ್ಲ. ಜನಪದರು ಹೇಳುವ ಕಾವ್ಯದಿಂದ ದೊರಕುವ ಅಥವಾ ಸಾಹಿತ್ಯದಿಂದ ದೊರಕುವ ಆನಂದ ಎಂಥದ್ದು ಅಂದರೆ ಅದು ಮತ್ತೆ ಈ ಲೋಕದಿಂದಲೇ ನಾವು ಪಡಿತಕ್ಕಂತಹ ಒಂದು ಲೌಕಿಕ ಆನಂದವನ್ನೇ ಅದು ಹೇಳುತ್ತೆ ಹೊರತು ಅಲೌಕಿಕವಾದ, ಅಮೂರ್ತವಾದ, ಅರ್ಥವಾಗದ, ಋಷಿಗಳಿಗೆ ಆಗುವಂತಹ ಆ ರೀತಿಯ ಒಂದು ವಿಶಿಷ್ಟವಾದ ಆನಂದ ಅಂತ ಏನು ಹೇಳ್ತಾರಲ್ಲ, ಬ್ರಹ್ಮಾನಂದ ಸಹೋದರನಾದ ಸಾಹಿತ್ಯದಿಂದ ದೊರಕುವ ಆನಂದ, ಅಂಥ ಆನಂದದ ಬಗೆಗೆ ಜನಪದರು ಹೇಳೋದಿಲ್ಲ. ಅವರು ಹೇಳುವ ಕಾವ್ಯದಿಂದ ದೊರಕುವ ಆನಂದ ಅದು ಖಂಡಿತವಾಗಿಯೂ ಕೂಡ ಲೌಕಿಕವಾದ ಆನಂದವೇ ಆಗಿದೆ. ಕಲೆ ಅನ್ನುವುದು ಕಲೆಗಾಗಿ ಕಲೆ ಅಂತನ್ನುವುದಲ್ಲ, ಸುಮ್ಮನೆ ಕಲೆಗಾಗಿ ಕಲೆ ಅಲ್ಲ. ಕಲೆ ಅನ್ನುವಂಥದ್ದು ಕೇವಲ ಆನಂದಕ್ಕಲ್ಲ. ಕಾವ್ಯ ಅನ್ನುವುದು, ಈ ಕಾವ್ಯ ಕಲೆ ಅನ್ನುವುದು, ಜನಪದ ಕಲೆ ಅಥವಾ ಜನಪದ ಸಾಹಿತ್ಯ ಅನ್ನುವುದು ಅದು ಬದುಕಿಗಾಗಿ, ಬದುಕನ್ನು ಆನಂದದಿಂದ ತುಂಬಿಸುವುದಕ್ಕಾಗಿ ಇರುತ್ತೆ. ಹಾಗಾಗಿ ಕಲೆಯಷ್ಟೇ ಹಾಡು, ಕುಣಿತ, ನೃತ್ಯ, ವೇಷ, ಭೂಷಣ, ನಾಟಕ, ಚಿತ್ರಕಲೆ ಎಲ್ಲವೂ ಕೂಡ ಆನಂದದ ಒಂದು ಅಂಶಗಳೇ, ಆನಂದವನ್ನು ಕೊಡ್ತಕ್ಕಂಥವುಗಳೇ ಆಗಿದೆ. ಅಷ್ಟೇ ಅಲ್ಲ, ಅವು ಪುಣ್ಯದ ಕೆಲಸಗಳು ಅನ್ನುವಂತಹ ಭಾವನೆ ಕೂಡ ಜನಪದರಿಗೆ ಇದೆ. ಪುಣ್ಯದ ಕೆಲಸ ಈ ಲೋಕಕ್ಕೆ ನಾವು ಮಾಡಬೇಕಾದ ಕರ್ತವ್ಯ ಅಂತ ಹೇಳಿ ಅವರು ಭಾವಿಸ್ತಾರೆ. ತಿಳಿದಿದ್ದನ್ನ 4 ಜನಕ್ಕೆ ಹೇಳಬೇಕು. ಅದನ್ನು ಪ್ರೀತಿಯ ಮಕ್ಕಳೇ,